ಸಲ್ಲಿಸುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ, ನಮ್ಮ ಒಡೆಯನೂ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮೆಲ್ಲರನ್ನ ಈ ಬೆಳಗಿನ ಜಾವದಲ್ಲಿ ಆಶೀರ್ವಾದ ಮಾಡಲಿ. ಈ ಆರಾಧನೆಯನ್ನ ಪ್ರಾರಂಭ ಮಾಡುವಾಗೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಯಲ್ಲಿ ಹಿರಿಯ ಬೋಧಕರು ಪಾಸ್ಟರ್ ಸಾಲಮನ್ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕರುಣಾಸಾಗರನು ಪ್ರೀತಿಪೂರ್ಣನಾದ ನಮ್ಮ ತಂದೆಯಾದ ದೇವರೇ, ಈ ಮುಂಜಾನೆ ಹೊತ್ತಿನಲ್ಲಿ ಸ್ವಾಮಿ ಮತ್ತೊಂದು ಉದಯ ಕಾಲದಲ್ಲಿ ನಿಮ್ಮ ಪಾದರಿಯಲ್ಲಿ ಬಂದು ಪ್ರಾರ್ಥಿಸುವಂತೆ ಭಾಗ್ಯಕ್ಕಾಗಿ ಸ್ತೋತ್ರ. ನಮ್ಮ ಪಾಪಗಳ ದೆಸೆಯಿಂದ ಸ್ವಾಮಿ ನಾವು ನಿಮ್ಮ ಸನ್ನಿಧಾನದಲ್ಲಿ ಬರಲು ಅರ್ಹರಲ್ಲ ಕರ್ತನೆ. ಆದಾಗ್ಯೂ ನೀನು ತೋರಿಸಿರ್ತಕ್ಕಂಥ ಅಪಾರವಾದಂತ ಪ್ರೀತಿ ಕರುಣೆಗಳಿಗಾಗಿ ನಾವು ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ದಿನದಲ್ಲಿ ನಿನ್ನ ಪ್ರಿಯ ಮಗನು ಹಂಚಿಕೊಳ್ಳತಕ್ಕಂಥ ವಾಕ್ಯಗಳನ್ನು ಆಶೀರ್ವಾದ ಮಾಡು. ಈ ಕೂಟದಲ್ಲಿ ಭಾಗಿಗಳಾಗುವಂತ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಹೇಳುವಂತ ಆಶೀರ್ವಾದದಲ್ಲಿ ಸ್ವಾಮಿ, ಈ ವಾಕ್ಯಗಳನ್ನ ನಾವು ದಿನವಿಡಿಯಲ್ಲ ನಾವು ಧ್ಯಾನ ಮಾಡುತ್ತಾ ಸ್ವಾಮಿ ಆ ವಾಕ್ಯವು ನಮ್ಮನ್ನ ಸತ್ಯದ ಕಡೆಗೆ ನಡೆಸುವಂತಾಗಿರ್ಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹಾಗೂ ನಿಮ್ಮ ಸನ್ನಿಧಾನದಲ್ಲಿ ಬಂದು ಬೇಡಿಕೊಳ್ಳುವಂತ ಪ್ರತಿಯೊಂದು ವಿಜ್ಞಾಪನೆಗಳನ್ನು ನೀನು ಲಾಲಿಸಿ ನಮಗೆ ಸದುತ್ತರಗಳನ್ನ ದಯಪಾಲಿಸಿಕೊಂಡು ಸ್ವಾಮಿ ದಿನವಿಡಿಯಲ್ಲ ನಮ್ಮನ್ನ ಸಂರಕ್ಷಿಸಿ ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ಯೇಸು ಕ್ರಿಸ್ತರ ಶ್ರೇಷ್ಠ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಬೋಧಕರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವ್ರ ನಮ್ಗೆ ಸ್ತೋತ್ರ ಆಗಲಿ. ಒಂದು ರಾಗವನ್ನು ಆಡಿಕೊಳ್ಳೋಣ. ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ, ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ, ತನ್ನ ಶಕ್ತಿ ತೋರಿಸಿದ ಸತ್ತವರನ್ನು ಎಬ್ಬಿಸಿದ, ತನ್ನ ಶಕ್ತಿ ತೋರಿಸಿದ ಸತ್ತವರನ್ನು ಎಬ್ಬಿಸಿದ, ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ, ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ. ಕುರುಡರಿಗೆ ಕಣ್ಣು ಕೊಟ್ಟ, ಕುಂಟಾರಿಗೆ ಕಾಲು ಕೊಟ್ಟ, ಕುರುಡರಿಗೆ ಕಣ್ಣು ಕೊಟ್ಟ, ಕುಂಟಾರಿಗೆ ಕಾಲು ಕೊಟ್ಟ, ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ, ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ. ಕುಷ್ಠರೋಗಿ ಸ್ವಸ್ಥ ಮಾಡಿ ಶ್ರೇಷ್ಠನಾದ ಯೇಸು ಸ್ವಾಮಿ, ಕುಷ್ಠರೋಗಿ ಸ್ವಸ್ಥ ಮಾಡಿ ಶ್ರೇಷ್ಠನಾದ ಯೇಸು ಸ್ವಾಮಿ, ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ, ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ. ನೀರು ದ್ರಾಕ್ಷಾರಸವ ಮಾಡಿ ದಿಬ್ಬಣ ಜನಕ ಕುಡಿಸಿದ ಸ್ವಾಮಿ, ನೀರು ದ್ರಾಕ್ಷಾರಸವ ಮಾಡಿ ದಿಬ್ಬಣ ಜನಕ ಕುಡಿಸಿದ ಸ್ವಾಮಿ, ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ, ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ. ನೀರು ಗಾಳಿಗೆ ಮಾತನಾಡಿ ನಿಲ್ಲಿಸಿದ ಯೇಸು ಸ್ವಾಮಿ, ನೀರು ಗಾಳಿಗೆ ಮಾತನಾಡಿ ನಿಲ್ಲಿಸಿದ ಯೇಸು ಸ್ವಾಮಿ, ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ, ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ. 5 ರೊಟ್ಟಿ 2 ಮೀನು 5,000 ಜನಕ್ಕೆ ಉಣಿಸಿದ, 5 ರೊಟ್ಟಿ 2 ಮೀನು 5,000 ಜನಕ್ಕೆ ಉಣಿಸಿದ, ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ, ಅದ್ಭುತ ಮಾಡಿದ್ದ ಕ್ರಿಸ್ತ ಬೋಧ ಸಾರಿದ್ದ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈಗ ನಾವು
ಸಂದೇಶವನ್ನ ಕೇಳಲಿಕ್ಕೆ ಹೋಗೋಣ. ಈ ದಿನ ನಮಗೆ ಸಂದೇಶವನ್ನ ತರುವಂತವರು ಸಹೋದರ ಜಾನ್ ಡೇವಿಡ್ ರವರು. ನಮ್ಮೆಲ್ಲರಿಗೂ ಚಿರಪರಿಚಿತ. ದೇವರು ಇವತ್ತು ಅವರ ಮುಖಾಂತರವಾಗಿ ಸಂದೇಶವನ್ನ ತರುವಂತೆ ಕಾರ್ಯ ಮಾಡೋದಕ್ಕಾಗಿ ದೇವರು ಸ್ತೋತ್ರ ಸಲ್ಲಿಸ್ತೇನೆ. ಈ ದಿನದ ಸಂದೇಶವನ್ನ ಆತ್ಮನ ಮುಖಾಂತರವಾಗಿ ದೇವರು ನಮ್ಮೆಲ್ಲರಿಗೂ ತರ್ಲಿಕ್ಕಾಗುವಂತೆ ಅವರನ್ನ ಅಭಿಷೇಕ ಮಾಡಲಿ, ಆಶೀರ್ವದಿಸಲಿ, ಅವರನ್ನ ಮುಟ್ಟಲಿ, ನಡೆಸಲಿ ಎಂಬುದಾಗಿ ಬೇಡುತ್ತಾ ಈ ಸಮಯವನ್ನ ಸಂದೇಶಕ್ಕಾಗಿ ಸಹೋದರ ಜಾನ್ ಡೇವಿಡ್ ಅವರನ್ನ ನಾನು ಸ್ವಾಗತಿಸ್ತೇನೆ. ಮತ್ತು ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಅವರನ್ನ ಆಹ್ವಾನಿಸುವಂತನಾಗಿದ್ದೇನೆ. ಸಹೋದರ ಜಾನ್ ಡೇವಿಡ್ ಅವರೇ, ಇದು ನಿಮ್ಮ ಸಮಯ. ಸಂದೇಶವನ್ನ ತರಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ನಾವು ಆತನ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ. ಇವತ್ತಿನ ದಿವಸದಲ್ಲಿ ಒಂದು ಸಣ್ಣ ನನ್ನ ಆಲೋಚನೆಯನ್ನು ನಿಮ್ಮ ಮುಂದೆ ಇಡುವವನಾಗಿದ್ದೇನೆ. ಇವತ್ತಿನ ಒಂದು ಸಂದೇಶದ ಶೀರ್ಷಿಕೆ, ನೀನು ಆತನನ್ನು ಹುಡುಕುವುದಾದರೆ. ನಾವು ಆತನನ್ನು ಹುಡುಕುವುದಾದರೆ ಅಂತ ಈ ಶೀರ್ಷಿಕೆ ಅಡಿಯಲ್ಲಿ 2 ಮಾತುಗಳನ್ನು ನಾನು ಆಡಲು ಬಯಸ್ತೇನೆ. ಒಂದು ಪೂರ್ವವೃತ್ತದ ಕಾಲ 28:9 ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನ ಸಂತೋಷದಿಂದಲೂ ಆತನನ್ನೇ ಸೇವಿಸು. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರಪ್ಪ. ನಾನು ನನ್ನನ್ನು ಬಂದು ಸೇರಿದಂತ ಎಲ್ಲರನ್ನು ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನೆ. ಈ ಒಂದು ವಾಕ್ಯ ಭಾಗವನ್ನು ಹೌದಪ್ಪ ಆಶೀರ್ವದಿಸು ಅಂತ ಬೇಡುತ್ತೇನೆ ಯೇಸುವಿನ ನಾಮದಲ್ಲಿ. ಹೌದು ಪ್ರಿಯರೇ, ನಾವು ದೇವರನ್ನು ಹುಡುಕುವುದಾದರೆ, ಸೊಲೊಮೋನನಿಗೆ ಹೇಳ್ತಾನೆ, ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು. ನನ್ನ ಜೀವಿತದಲ್ಲಿ ನಾನು ದೇವರನ್ನು ಹುಡುಕಲು ಎಲ್ಲೆಲ್ಲಿ ಅಲೆದಾಡುತ್ತಿದ್ದೆ. ನಿಜವಾದ ದೇವರನ್ನು ಹುಡುಕಲು ನಾನು ತುಂಬಾ ತವಕ ಪಡುತ್ತಿದ್ದೆ. ನಾನೊಂದು ಕೆಲಸ ಮಾಡುವ ಒಂದು ಸ್ಥಳದಲ್ಲಿ ನಾನು ಮಧ್ಯಾಹ್ನದ ಒಂದು ಸಮಯ, ಒಂದು ಅರ್ಧ ಗಂಟೆ ಲಂಚ್ ಬ್ರೇಕ್ ಸಿಗ್ತಾ ಇತ್ತು. ಆದ್ರೆ ನಾನೊಂದು ಚರ್ಚಿನ ಹೊರಗಡೆಯಲ್ಲಿ ಒಂದು ಮರದ ಅಡಿಯಲ್ಲಿ ಕೂತುಕೊಂಡು ನಾನು ದೇವರನ್ನು ಆರಾಧಿಸುತ್ತಿದೆ. ಆವಾಗ ನನ್ನ ಕೈಯಲ್ಲಿ ಜಪಸರವು ಇತ್ತು. ನಾನು ಒಂದು ಫುಲ್ಲು ಅದು ಜಪಸರವನ್ನು ನಾನು ಪ್ರಾರ್ಥನೆ ಮಾಡಿ ನಾನು ಮತ್ತೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಬಸ್ಸಲ್ಲಿ ಹೋಗ್ತಾ ಇಲ್ಲ ಇತ್ತು. ನಾನು ಬೇಗ ಹೊರಡಿ ದಾರಿಯಲ್ಲಿ ಹೋಗುವಾಗ ಅದೇ ಜಪಸರವನ್ನು ಕೈಯಲ್ಲಿ ಹಿಡಿದುಕೊಂಡು ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ಆದರೆ ಒಂದು ದಿವಸ ಒಂದು ಸೇವಕರು, ಗ್ರೆಗೇರಿ ಅಂತ ಸೇವಕರು, ಅವರೊಂದು ನನಗೆ ಮಾತನ್ನು ಹೇಳಿದರು. ನೀನು ಎಲ್ಲಿಂದಾದ್ರೂ ಒಂದು ಮೂರ್ತಿಯನ್ನು ತಕೊಂಡು ಬಂದು ನಿನ್ನ ಮನೆಯಲ್ಲಿ ಇಟ್ಟು ಅದಕ್ಕೆ ಎಲ್ಲ ದೀಪವನ್ನು ಹಚ್ಚಿ ಹೂ ಹಾಕಿ ಎಲ್ಲ ನೀನು ಅದನ್ನು ಆರಾಧಿಸ್ತೀಯ. ಆದ್ರೆ ಒಂದು ದಿವಸ ಆ ಮೂರ್ತಿಯು ಬಿದ್ದು ಚೂರು ಚೂರಾಗಿ ಹೋದ್ರೆ ನೀನು ಏನು ಮಾಡುತ್ತೀಯ ಅಂತ. ಅವಾಗ ನಾನು ಹೇಳಿದೆ, ಅದನ್ನು ತೆಗೆದು ನಾನು ಬಿಸಾಡಿ ಬಿಡುತ್ತೇನೆ. ಆದ್ರೆ ಅವರು ಹೇಳಿದ್ರು, ಅದರ ಮೊದಲು ಅದಕ್ಕೆ ಸಲ್ಲಿಸಿದ ನಿನ್ನ ಪ್ರೀತಿ, ನಿನ್ನ ಪ್ರಾರ್ಥನೆ ಎಲ್ಲಿ ಹೋಯ್ತು? ಅವಾಗ ದೇವರ ವಾಕ್ಯ ನನಗೆ ಕೊಟ್ರು. ಜಾನ್ 15:7, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ಬೇಡಿಕೊಳ್ಳಿರಿ, ಅದು ದೊರೆಯುವುದಂತ. ಆ ಮಾತುಗಳು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಿತು. ನಾನು ಆತನನ್ನು ಹುಡುಕಲು ಪ್ರಾರಂಭಿಸಿದೆ, ಸತ್ಯವಾದವನ್ನು ಓದಲು ಪ್ರಾರಂಭಿಸಿದೆ. ಆವಾಗ ಸತ್ಯವಾದದ ಮಾತುಗಳು ನನ್ನ ಜೀವಿತದಲ್ಲಿ ಮಾತನಾಡಿದವು. ನಾವು ಯಾವಾಗ ಯೇಸು ಕ್ರಿಸ್ತನಲ್ಲಿ ಇರುತ್ತೇವೆಯೋ ಆ ವಾಕ್ಯ ಹೇಳುತ್ತೆ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೆ ಬೇಡಿಕೊಳ್ಳಿರಿ. ನಿಜವಾಗಿ ಆ ವಾಕ್ಯ ನಾನು ಓದುತ್ತಿದ್ದ ಸಂದರ್ಭದಲ್ಲಿ ನನ್ನ ಜೀವಿತದಲ್ಲಿ ದೇವರು ಕಾರ್ಯ ಮಾಡಿದ್ರು, ಒಂದು ಬಿಡುಗಡೆಯನ್ನು ಕೊಟ್ಟರು.
ಅದರ ನಂತರ ದೇವರ ವಾಕ್ಯ ನನಗೆ ಅರ್ಥ ಆಗಲು ಪ್ರಾರಂಭವಾಯಿತು. ಅರ್ಥ ಆಗಿ ನಾನು ದೇವರಲ್ಲಿ ಇದ್ದೆ, ಪ್ರಾರ್ಥನೆ ಮಾಡುತ್ತಾ ಇದ್ದೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅದರ ನಂತರ ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳಾದವು. ನನ್ನ ಜೀವಿತನೇ ಬದಲಾಯಿತು. ನನ್ನ ಜೀವಿತದಲ್ಲಿ ನಾನು ಆತನನ್ನು ಕಂಡುಕೊಂಡ ಅಂತ ನನ್ನ ಕುಟುಂಬದಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ನಾನು ಎಲ್ಲರಿಗೆ ನಾನು ಹೇಳ್ತಾ ಇದ್ದೆ. ಆವಾಗ ನನ್ನ ಮನೆಯಿಂದ ಇವತ್ತು ನಾವು 8 ಮಂದಿ ಮಕ್ಕಳಲ್ಲಿ 5-6 ಮಂದಿ ದೇವರನ್ನು ಸ್ವೀಕಾರ ಮಾಡಿ, ದೇವರನ್ನು ಸಂತ ಒಡೆಯನಾಗಿ ತಿಳಿದುಕೊಂಡು ಆತನನ್ನು ಆರಾಧಿಸುವವರಾಗಿದ್ದಾರೆ, ದೇವರ ಮಕ್ಕಳಾಗಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾವು ಆತನನ್ನು ಹುಡುಕುವುದಾದರೆ ಅವನು ಸಿಕ್ಕುವನು. ನಿಜವಾಗಿ ನಮ್ಮ ಜೀವಿತದಲ್ಲಿ ನಾವು ಯಥಾರ್ಥವಾಗಿ ಪೂರ್ಣ ಹೃದಯದಿಂದ ನಾವು ಆತನನ್ನು ಹುಡುಕುವಾಗ ಆತನು ನಮಗೆ ಸಿಕ್ಕುವನಾಗಿದ್ದಾನೆ. ನಾವು ಆತನನ್ನು ಬಿಟ್ಟರೆ ಶಾಶ್ವತವಾಗಿ ದೇವರು ನಮ್ಮನ್ನು ತಳ್ಳಿ ಬಿಡುವನಾಗಿದ್ದಾನೆ. ಯಾಕೋಬ 4:8 ಹೇಳ್ತದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ನಿಜವಾಗಿ ನಮ್ಮ ದೇವರು ಪ್ರೀತಿ ಸ್ವರೂಪನಾದ ದೇವರು. ನಾವು ಯಾವಾಗ ಆತನ ಸಮೀಪಕ್ಕೆ ಹೋಗುತ್ತೇವೆ ಆಗ ಆತನು ನಮ್ಮ ಸಮೀಪಕ್ಕೆ ಬರುವನಾಗಿದ್ದಾನೆ. ಇವತ್ತು ನಾವು ದೇವರ ಆ ಪ್ರಸನ್ನತೆಯಲ್ಲಿ, ದೇವರ ಸಮೀಪದಲ್ಲಿ ದೇವರನ್ನು ಆರಾಧಿಸಿಕೊಂಡು ಆತನ ವಾಕ್ಯಗಳನ್ನು ನಾವು ಮೆಲುಕು ಹಾಕುತ್ತಾ ಜೀವನ ಮಾಡುವಾಗ ನಿಜವಾಗಿ ದೇವರು ಈ ಮಾತು ನಿಜವಾಗಿ ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದದಾಯಕವಾಗುತ್ತದೆ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಕೆಲವು ಸಮಯಗಳಲ್ಲಿ ನಾವು ಕರ್ತನನ್ನು ಮರೆತವರಾಗಿ ನಾವು ಬೇರೆ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದೇವೆ, ನಾವು ಉದಾಸೀನ ಮಾಡುವವರಾಗಿದ್ದೇವೆ. ಈ ಕಾರಣದಿಂದ ಕೆಲವು ಸಮಸ್ಯೆಗಳು, ಹೋರಾಟಗಳು, ಶತ್ರುವಿನ ಬಾಧೆಗಳು ಉಂಟಾಗುತ್ತದೆ. ನಾವು ಕರ್ತನನ್ನು ಹುಡುಕದೆ ಇರುವಾಗ ಸೈತಾನ ನಮಗೆ ಸೋಲನ್ನುಂಟು ಮಾಡಿ ಪಾಪ ಹೋರಾಟಗಳಲ್ಲಿ ಸಿಕ್ಕಿಸ್ತಾನೆ. ಇದು ನಿಜವಾಗಿಯೂ ಇದು ಸತ್ಯ ವಾಕ್ಯವಾಗಿದೆ. ನಾವು ದೇವರನ್ನು ಬಿಟ್ಟು ಬಿಟ್ಟರೆ, ಆತನನ್ನು ಸ್ಮರಿಸದೆ ಇರುವಂತಹ ಸಂದರ್ಭದಲ್ಲಿ ನಮ್ಮನ್ನೇ ನಾವು ನೋಡ್ತೇವೆ. ಒಂದು ದಿವಸ ನಾವು ಪ್ರಾರ್ಥನೆ ಮಾಡದೆ ನಾವು ಎಲ್ಲಿಯಾದ್ರೆ ಹೊರಗೆ ಹೋದರೆ ಆಗ ನಿಜವಾಗಿ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸ್ತೇವೆ. ನಿಜವಾಗಿ ಆವತ್ತಿನ ದಿವಸದಲ್ಲಿ ನಮ್ಗೆ ಏನಾದ್ರೂ ಒಂದು ಆಪತ್ತು ನಮಗೆ ಬಂದಿರುತ್ತದೆ. ಲೂಕ 11:9 ದೇವರ ವಾಕ್ಯ ಹೇಳ್ತದೆ, ಕರ್ತನನ್ನು ಹುಡುಕಲು ನಿಮ್ಮನ್ನು ಒಪ್ಪಿಸಿಕೊಡಿರಿ. ನಾವು ದೇವರನ್ನು ಹುಡುಕಲು ನಾವು ನಮ್ಮನ್ನೇ ಒಪ್ಪಿಸಿಕೊಡಬೇಕು. ಮತ್ತೆ ಮುಂದೆ ಹೇಳ್ತದೆ, ಹುಡುಕಿರಿ ಆಗ ಆತನನ್ನು ಕಂಡುಕೊಳ್ಳುವಿರಿ ಅಂತ ಹೇಳ್ತವೆ. ನಿಜವಾಗಿ ದೇವರನ್ನು ಹುಡುಕುವುದು ದೇವರ ವಾಕ್ಯದಿಂದ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಅದು ಮಾತನಾಡುವ ವಾಕ್ಯವಾಗಿದೆ. ಜೀವ ಸ್ವರೂಪನಾದ ದೇವರ ಆ ವಾಕ್ಯವು ನಮ್ಮ ಜೀವಿತದಲ್ಲಿ ಅದು ಜೀವವುಳ್ಳ ವಾಕ್ಯವಾಗಿದೆ. ಅದಕ್ಕಾಗಿ ದೇವರನ್ನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮತ್ತಾಯ 6:33 ದೇವರ ವಾಕ್ಯ ಹೀಗೆ ಹೇಳುತ್ತದೆ, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಅವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡೆಯುವಾಗ ದೇವರು ನಮಗೆ ಬೇಕಾದ ಎಲ್ಲವನ್ನು ಒದಗಿಸಿಕೊಡುವನಾಗಿದ್ದಾನೆ. ಪ್ರಾರ್ಥನೆ ಮಾಡುವವರು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದೇನೆ ಅಂತ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸ್ತೇವೆ, ಮಹಿಮೆಯನ್ನು ಸಲ್ಲಿಸ್ತೇವೆ. ಕೀರ್ತನೆ 105:3 ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಕರ್ತನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ. ನಿಜವಾಗಿ ನಾವು ಬೆಳಕಿನ ಜಾವದಲ್ಲಿ ನಾವು ಇಲ್ಲಿ ಬಂದು ಸೇರ್ತೇವೆ. ಒಂದು ದಿವಸ ನಾವು ಬರ್ಲಿಲ್ಲ ಅಂತ ಹೇಳಿದ್ರೆ ನಿಜವಾಗಿ ನಮಗೆ ಅದೊಂದು ಮಿಸ್ಸಿಂಗ್ ಆಗುತ್ತೆ, ಏನೋ ಒಂದು ಕಳೆದುಕೊಂಡಿವೆ ಅಂತ ನಮಗೆ ಅದು ಅನುಭವ ಆಗ್ತದೆ. ನಿಜವಾಗಿ ಈ ವಾಕ್ಯವನ್ನು ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದಲಿ. ಕರ್ತನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ. ನಾವು ನಿಜವಾಗಿ ಈ ಬೆಳಗಿನ ಜಾವದಲ್ಲಿ ನಾನು ಕೆಲವೊಮ್ಮೆ 3 ಗಂಟೆಗೆ ಎದ್ದೇಳ್ತೇನೆ, 4 ಗಂಟೆಗೆ ಎದ್ದೇಳ್ತೇನೆ. ಯಾಕೆ? ಪ್ರಾರ್ಥನೆ ಪ್ರಾರಂಭವಾಗುತ್ತದೆ. ನಿಜವಾಗಿ ನನ್ನ ಜೀವಿತದಲ್ಲಿ ಈ ಬೆಳಗಿನ ಪ್ರಾರ್ಥನೆಯನ್ನು ನನ್ನ ಜೀವಿತದಲ್ಲಿ ನಾನು ಅನುಭವ ಮಾಡಿದ್ದೇನೆ. ಯಾವಾಗ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಇದ್ದು ದೇವರ ವಾಕ್ಯವನ್ನು ಆಲಿಸುವಂತಹ ಸಂದರ್ಭದಲ್ಲಿ
ನಿಜವಾಗಿ ಅದು ನಮ್ಮ ಹೃದಯ ಹರ್ಷಿಸುವಂತಹದಾಗಿದೆ. ದೇವರಿಗೆ ಸ್ತೋತ್ರ. ಕೀರ್ತನೆ 34:10 ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನಿಜವಾಗಿ ಇದೊಂದು ಅದ್ಭುತವಾದ ವಾಕ್ಯವಾಗಿದೆ. ಕರ್ತನನ್ನು ನಾವು ನಿಜವಾಗಿ ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲೂ ಕಡಿಮೆ ಇಲ್ಲ. ಪ್ರಾಯದ ಸಿಂಹವಾದರೂ ಹಸಿದ ಸಿಂಹವಾದ ಹೊಟ್ಟೆಗಿಲ್ಲದೆ ಪ್ರಾಯದ ಸಿಂಹವಾದ ಹೊಟ್ಟೆಗಿಲ್ಲದೆ ಹಸಿದವು, ಆದರೆ ನನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲೂ ಕಡಿಮೆ ಇಲ್ಲ ಅಂತ ದೇವರ ವಾಕ್ಯ ಹೇಳುತ್ತದೆ. ನಿಜವಾಗಿಯೂ ಇದು ಸತ್ಯ ವಾಕ್ಯವಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಕೀರ್ತನೆ 74 ದೇವರ ವಾಕ್ಯ ಹೇಳುತ್ತದೆ, ದೇವ ದರ್ಶನವನ್ನು ಅಪೇಕ್ಷಿಸುವರೇ ನಿಮ್ಮ ಆತ್ಮ. ಕೀರ್ತನೆ 69:32 ದೇವರ ವಾಕ್ಯ ಹೀಗೆ ಹೇಳ್ತದೆ, ದೇವ ದರ್ಶನವನ್ನು ಅಪೇಕ್ಷಿಸುವರೇ ನಿಮ್ಮ ಆತ್ಮವು ಉಜ್ಜೀವಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 74 ಹೇಳ್ತದೆ, ನಿನ್ನ ದರ್ಶನವನ್ನು ಕೋರುವವರೆಲ್ಲ ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಈ ವಾಕ್ಯಗಳಿಗಾಗಿ ಸ್ತೋತ್ರವನ್ನು ನಾನು ಸಲ್ಲಿಸ್ತೇನೆ. ನಾವು ಪೂರ್ಣ ಮನಸ್ಸಿನಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆ 11:6 ವಾಕ್ಯ ಹೇಳ್ತದೆ, ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವರು. ಕೀರ್ತನೆ 119:2 ಹೇಳ್ತದೆ, ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವರು ಭಾಗ್ಯವಂತರು. ನಿಜವಾಗಿ ನಾವು ಭಾಗ್ಯವಂತರಾಗಿದ್ದೇವೆ. ಜಗತ್ತುತ್ಪತ್ತಿಗೆ ಮುಂಚೆ ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿದಾನೆ ಹೇಳಿದ್ರೆ ಅದೊಂದು ಎಷ್ಟೋ ಸಂತೋಷದ ವಿಷಯವಾಗಿದೆ, ಎಷ್ಟೋ ಒಂದು ಮನೋಹರದ ವಿಷಯವಾಗಿದೆ. ಅವರು ಆರಿಸಿಕೊಂಡು ದೇವರು ನಮ್ಗೆ ಹೇಳ್ತಾರೆ, ನೀವು ಈ ಲೋಕದವರಲ್ಲ ಪರಲೋಕ ಸಂಸ್ಥಾನದವರಂತ ಹೇಳಿ ನಮ್ಮನ್ನು ಕರೀತಾರೆ. ನಾವು ಇವತ್ತು ಪರಲೋಕ ಸಂಸ್ಥಾನದವರು ನಾವು ಆಗಿದ್ದೇವೆ. ಯಾಕೆ ಹೇಳಿದ್ರೆ ದೇವರ ವಾಕ್ಯ ಹೀಗೆ ನಮ್ಗೆ ಹೇಳ್ತದೆ, ದೇವರು ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶವನ್ನು ಇಟ್ಟು ಆ ಉದ್ದೇಶವನ್ನು ಸಂಪೂರ್ಣ ಮಾಡುವ ಹಾಗೆ ದೇವರೇ ನಮ್ಮ ಜೀವಿತದಲ್ಲಿ ಪ್ರಯಾಸ ಪಡುವನಾಗಿದ್ದಾನೆ. ದೇವರು ನಮ್ಗೆ ಅವಕಾಶವನ್ನು ಕೊಡುವನಾಗಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇಬ್ರಿಯರಿಗೆ ಬರೆದ ಪತ್ರಿಕೆ 11:6 ವಾಕ್ಯ ಹೇಳುತ್ತದೆ, ತನ್ನನ್ನು ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ. ನಮ್ಮ ದೇವರು, ನಾವು ಆತನನ್ನು ಹುಡುಕುವುದಾದ್ರೆ ದೇವರು ನಮ್ಗೆ ಪ್ರತಿಫಲವನ್ನು ಕೊಟ್ಟು ನಮ್ಮನ್ನು ನಡೆಸುವಂತಾಗಿದ್ದಾನೆ. ಯಾಕಂದ್ರೆ ಕರ್ತನನ್ನು ಹುಡುಕುವವರಿಗೆ ಅಸಂಖ್ಯಾತ ಆಶೀರ್ವಾದಗಳು ವಾಗ್ದಾನವಾಗಿ ಕೊಡಲ್ಪಟ್ಟಿದೆ. ಯಾಕೇಳಿದ್ರೆ ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಇಂದಿನಿಂದ ಸದಾಕಾಲವು ನಾನು ನೀನು ಹೋಗುವಾಗಲೂ ಬರುವಾಗಲೂ ನಿನ್ನ ಜೊತೆಯಾಗಿ ಇರುತ್ತೇನೆಂದು ಹೇಳಿದ ದೇವರು, ಯುಗದ ಸಮಾಪ್ತಿಯವರೆಗೆಲ್ಲ ದಿವಸಗಳಲ್ಲಿಯೂ ನಿನ್ನ ಸಂಗಡ ಇದ್ದೇನೆಂದು ವಾಗ್ದಾನ ಮಾಡಿದ ದೇವರೇ, ಆ ವಾಗ್ದಾನದ ಮುಖಾಂತರ ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ಆದ್ದರಿಂದ ನಾವು ಏನು ಮಾಡಬೇಕು ಹೇಳಿದ್ರೆ ದೇವರನ್ನು ನಾವು ಹುಡುಕುವರಾಗಬೇಕು. ಪ್ರತಿದಿನವೂ ದೇವರನ್ನು ನಾವು ಸ್ಮರಿಸುವರಾಗಬೇಕು. ದೇವರ ವಾಕ್ಯಗಳನ್ನು ನಾವು ದೇವರನ್ನು ಹುಡುಕುವುದು ಹೇಳಿದ್ರೆ ದೇವರ ವಾಕ್ಯವನ್ನು ಕೇಳುವುದು, ದೇವರ ವಾಕ್ಯವನ್ನು ಓದುವುದಾಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರನ್ನು ಹುಡುಕುವ ಕರ್ತನನ್ನು ಹುಡುಕುವಾಗ ನಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುತ್ತದೆ. ನಮಗೆ ಸೋಲು ಅಂತವುದು ಇರುವುದೇ ಇಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಆಗುವ ಕೆಲವು ಘಟನೆಗಳು ದೇವರ ಇಚ್ಛೆಗೆ ನಾವು ಒಪ್ಪಿಸಲ್ಪಟ್ಟು, ದೇವರು ನಮಗೆ ಯಾವಾಗಲೂ ನಾವು ಹಾಳು ಮಾಡುವ ದೇವರಲ್ಲ, ಯಾವಾಗಲೂ ಒಳ್ಳೆಯದನ್ನೇ ಬಯಸುವ ದೇವರು. ಇದು ದೇವರಿಗೆ ಸ್ತೋತ್ರ. ನಮಗೆ ಸೋಲ ಆಗದಾಗಿ ಜಯವನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ನಾವಿಲ್ಲಿ ನೋಡ್ತೇವೆ, ಪೂರ್ಣ ಹೃದಯದಿಂದ ಹುಡುಕಿದ ಅರಸನಾದ ಆಸನು, ಅವರು ಸಂಪೂರ್ಣ ಹೃದಯದಿಂದ ದೇವರನ್ನು ಹುಡುಕಿದರು. ಅವರಿಗೆ ದೇವರು ಸದುತ್ತರನ್ನು ಕೊಟ್ಟರು. 2 ಪೂರ್ವವೃತ್ತಾಂತ ಕಾಲ 15:2 ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಕರ್ತನನ್ನು ಹುಡುಕಿರಿ ಎಂಬುದೇ ಆಗಿದೆ. ದೇವರ ಆತ್ಮನು ಅಜರ್ಯನ ಮೇಲೆ ಇಳಿದಾಗ ಅವನು ಆತನನ್ನು ಎದುರುಕೊಂಡು, ನೀವು ಕರ್ತನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗೆ ಇರುವನು, ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ನಿಜವಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಕರ್ತನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿರುವನು. ನಿಜವಾಗಿ ನಾವು ನಮ್ಮ ದೇವರನ್ನು ನಾವು ಹೊಂದಿಕೊಂಡಿದ್ದೇವೆ.
ಈ ಆಲಯದಲ್ಲಿ ನಾವು ದೇವರನ್ನು ಸ್ಮರಿಸುತ್ತೇವೆ. ಉಪಕಾರ ಸ್ತೋತ್ರಗಳನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಆತನು ನಮ್ಮ ಜೊತೆಗಾರನಾಗಿದ್ದಾನೆ. ಯಾಕೆ ಹೇಳಿದ್ರೆ, ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು ಎಂದು ಹೇಳಿದನು. ಆದ್ದರಿಂದಲೇ ಅರಸನಾದ ಆಸನ ಕಾಲದಲ್ಲಿ ಕರ್ತನು ಹುಡುಕುವುದರಲ್ಲಿ ಒಂದು ಮಹತ್ತರಾದ ಉಜ್ಜೀವನವಾಯಿತು. ಅವರು ತಮ್ಮ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ತಮ್ಮ ಪಿತೃಗಳ ದೇವರಾದ ಕರ್ತನ ಭಕ್ತರಾಗಿರುವೆಂದು ಪ್ರಮಾಣ ಮಾಡಿದರು. 2 ಪೂರ್ವ ಕಾಲ 15:12 ಈ ಒಂದು ವಾಕ್ಯವನ್ನು ನಾವು ಓದುವವರಾಗಿದ್ದೇವೆ. ಅರಸನಾದ ಆಸನ ಕಾಲದ ಕರ್ತನನ್ನು ಹುಡುಕುವವರಿಗೆ ಒಂದು ಮಹತ್ತಾರದ ಉಜ್ಜೀವನ ಆಯಿತು. ದೇವರ ವಾಕ್ಯ 2 ಪೂರ್ವ ವೃತ್ತಾಂತ ಕಾಲ 15:13 ಹೇಳ್ತಿದೆ, ಇಸ್ರಾಯೇಲ್ ದೇವರಾದ ಕರ್ತನ ಭಕ್ತಿಯನ್ನು ಬಿಟ್ಟವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವರೆಲ್ಲರೂ ಕೊಲ್ಲುವುದೆಂದು ಪ್ರಮಾಣ ಮಾಡಿದನು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಕರ್ತನ ಕಡೆಗೆ ತಿರುಗಿಕೊಂಡು ಅವರು ಆತನನ್ನು ಹುಡುಕಿದರು, ಆಗ ಆತನು ಸಿಕ್ಕಿದನು ಅಂತ 2 ಪೂರ್ವ ವೃತ್ತಾಂತ ಕಾಲ 15:4 ದೇವರ ವಾಕ್ಯ ಹೇಳುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನು ಆಸನನು 2 ಪೂರ್ವ ವೃತ್ತಾಂತ ಕಾಲ 14:7 ಹೇಳ್ತದೆ, ನೀವು ನಿಮ್ಮ ದೇವರಾದ ಕರ್ತನನ್ನು ಆಶ್ರಯಿಸಿಕೊಂಡ ಕಾರಣ ಆತನ ಅನುಗ್ರಹದಿಂದ ಸುತ್ತನ ವೈರಿಗಳ ಭಯ ತಪ್ಪಿ ನಿರಾತಂಕವಾಯಿತು. ನಿಜವಾಗಿ ನಾವು ದೇವರ ಒಂದು ಆಶ್ರಯ ಪಡೆದ ಕಾರಣ ನಮ್ಮ ಸುತ್ತಲೂ ನಮ್ಮ ವೈರಿಗಳು ನಮಗೆ ಏನು ಕೇಡನ್ನು ಉಂಟು ಮಾಡದೆ ನಾವು ಆತನನ್ನು ನಾವು ಸ್ಮರಿಸುವರಾಗಿದ್ದೇವೆ. ಅರಸನಾದ ಆಸನನು ಹುಡುಕುವ ಮೊದಲು ತನ್ನ ಶುದ್ಧೀಕರಿಸಿದನು. ಅನ್ಯ ದೇವತೆಗಳ ಯಜ್ಞ ವೇದಿಗಳನ್ನು ಪೂರ್ಣ ಪೂಜಾ ಸ್ಥಳಗಳನ್ನು ತೆಗೆದು ಹಾಕಿ ಅವನು ಶುದ್ಧೀಕರಿಸಿದನು. ಅವನು ಏನ್ ಮಾಡ್ತಾನೆ, ಅನ್ಯ ದೇವರ ಆ ಪೂಜಾ ಸ್ಥಳಗಳನ್ನು ತೆಗೆದು ಅವನು ಏನು ಮಾಡ್ತಾನೆ, ಶುದ್ಧ ಮಾಡಿದನು. ಅವನ ಪಟ್ಟಣಗಳಲ್ಲೆಲ್ಲ ಅನ್ಯ ದೇವತೆಗೆ ಅವನು ಓಪನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅರಸನಾದ ಆಸನನು ಅವನ ಆ ಊರಲ್ಲಿದ್ದ ಅವನ ರಾಜ್ಯದಲ್ಲಿದ್ದ ಬೇರೆ ದೇವರ ಆ ವೇದಿಗಳನ್ನೆಲ್ಲ ಅವನು ತೆಗೆದು ಶುದ್ಧ ಮಾಡಿದನು. ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಜೀವಿತದಲ್ಲಿ ಇದ್ದಂತ ಇಂಥ ಬೇರೆ ವಿಷಯಗಳನ್ನು ನಾವು ತೆಗೆದು ಹಾಕಿದಾಗ ದೇವರು ನಮಗೆ ಅನುಗ್ರಹಿಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ಇದ್ದ ವಿಗ್ರಹಗಳನ್ನು ನಾವು ತೆಗೆದು ಹಾಕಬೇಕಾಗಿದೆ. ಆಗ ದೇವರಿಗೆ ಸಲ್ಲಿಸಬೇಕಾದ ಘನವನ್ನು ನಮ್ಮ ಪ್ರೀತಿಯನ್ನು ಯಾವ ವ್ಯಕ್ತಿಗಾಗಲಿ ವಸ್ತುಗಾಗಲಿ ಸಲ್ಲಿಸುವುದಾದ್ರೆ ಅದೇ ನಮ್ಮ ವಿಗ್ರಹವಾಗಿದೆ. ವಿಗ್ರಹಗಳು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ಹೋಗಬೇಕು. ಯೆಶಾಯ 2:18 ಹೇಳುತ್ತದೆ, ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಸಲ್ಲಿಸುವ ಆ ಗೌರವವನ್ನು ಬೇರೆಯಲ್ಲಿ ನಾವು ಸಲ್ಲಿಸುವುದಾದರೆ, ಬೇರೆ ಒಂದು ಸ್ಥಳದಲ್ಲಿ ಸಲ್ಲಿಸುವುದಾದ್ರೆ ಅದೇ ನಮ್ಮ ಜೀವಿತದಲ್ಲಿ ಅದೊಂದು ವಿಗ್ರಹ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ವಾಗ್ದಾನ ಮಾಡಿದ ದೇವರು ತನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ಎಂದು ಹೇಳಿದ ಕರ್ತನ ಮುಂದುವರಿದು, ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. 2 ಪೂರ್ವ ಕಾಲ 14:14 ಹೇಳ್ತದೆ, ನನ್ನವರೆಂದು ಹೆಸರುಗೊಂಡ ನಮ್ಮ ಜನರು ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ಎಂದು ಹೇಳಿದ ಕರ್ತನು ಹೇಳ್ತದೆ, ಪರಲೋಕದಿಂದ
ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನೆಂದು ದೇವರ ವಾಕ್ಯ ಹೇಳುತ್ತದೆ. ನಿಜವಾಗಿ ಇದು ಸತ್ಯ ವಾಕ್ಯವಾಗಿದೆ. ಆತನ ಜನರು ಅಂತ ದೇವರು ಹೇಳ್ತಾರೆ. ನನ್ನ ಜನರು ಅಂತ ದೇವರ ವಾಕ್ಯ ಹೇಳ್ತದೆ. ನನ್ನ ಜನರು ನನ್ನನ್ನು ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆಗೆ ತಿರುಗುವುದಾದರೆ ನಿಜವಾಗಿ ಪರಲೋಕದಿಂದ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಅಂತ ಹೇಳಿದ ದೇವರಿಗೆ ಈ ಬೆಳಗಿನ ಜಾವದಲ್ಲಿ ನಾವು ಸ್ತೋತ್ರವನ್ನು ಸಲ್ಲಿಸುವ, ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಇನ್ನೊಂದು ಎರಡನೇದು, ಉಪವಾಸದಿಂದ ಕರ್ತನನ್ನು ಹುಡುಕಿದ ಯೆಹೋಷಾಫಾಟನು. 3 ದಿಕ್ಕಿನಿಂದ ಆತನ ಒಂದು ರಾಜ್ಯಕ್ಕೆ ವೈರಿಗಳು ಸುತ್ತುವರಿದಾಗ ಆತನು ಅವರ ಒಂದು ಬಲವನ್ನು ನೋಡಿ, ಅವರ ಒಂದು ಸಂಖ್ಯೆಯನ್ನು ನೋಡಿ ಹೆದರಿಕೊಂಡು ಆತನು ಯೆಹೋವನನ್ನೇ ಆಶ್ರಯಿಸುವುದು ಉತ್ತಮ ಎಂದು ಆಲೋಚನೆ ಮಾಡಿ ಎಲ್ಲ ಯಹೂದ್ಯರನ್ನು ಕರೆದುಕೊಂಡು ಒಂದು ಉಪವಾಸ ಪ್ರಾರ್ಥನೆ ಮಾಡಿದನು. ಉಪವಾಸ ಪ್ರಾರ್ಥನೆ ಮಾಡಿ ಯೆಹೋಷಾಫಾಟನು ಕರ್ತನನ್ನು ಹುಡುಕಿದಾಗ ಏಕ ಮನಸ್ಸಿನಿಂದ ಉಪವಾಸ ಮಾಡಿ ಆತನನ್ನು ಹುಡುಕಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. 2 ಪೂರ್ವ ವೃತ್ತಾಂತ ಕಾಲ 23ರಲ್ಲಿ ಇದು ಹೇಳುತ್ತದೆ. ಆತನು ತನ್ನ ಬಲದಲ್ಲಿ ನನಗೆ ಏನು ಮಾಡಲಿಕ್ಕೆ ಆಗುದಿಲ್ಲ, ದೇವರೇ ಇದನ್ನು ಪರಿಹರಿಸಬೇಕಂತೂ ಹೇಳುವ ಸಮಯದಲ್ಲಿ ಆತನು ಎಲ್ಲರನ್ನು ಕರೆಸಿ ಉಪವಾಸ ಪ್ರಾರ್ಥನೆ ಮಾಡಿದನು. ನಾವು ಮುಂದೆ ನೋಡುತ್ತೇವೆ, ದೇವರ ವಾಕ್ಯ ಹೇಳುತ್ತದೆ, ಯಹೂದ್ಯರೆಲ್ಲರೂ ಕರ್ತನ ಬಳಿ ಸಹಾಯವನ್ನು ಹುಡುಕಿದರು. ಯಹೂದ್ಯರು ಎಲ್ಲಾ ಪಟ್ಟಣಗಳಿಂದ ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಆತನ ಯಾವ ರೀತಿಯಲ್ಲಿ ಕರ್ತನ ಹುಡುಕಿದರು? ಮೊದಲನಾಗಿ ಅವರು ಕರ್ತನ ಆಲಯದಲ್ಲಿ ಕೂಡಿ ಬಂದು ಆತನನ್ನು ಆರಾಧಿಸಿದರು. ಅನಂತರ ಅವರು ಪ್ರಾರ್ಥಿಸಿದರು. ನಮ್ಮ ದೇವರು ನಮ್ಮ ಒಂದು ಜೀವಿತದಲ್ಲಿ 3 ದಿಕ್ಕಿನಿಂದ ಅಲ್ಲ, ಎಲ್ಲಾ ಪ್ರಾಬ್ಲಮ್ಗಳು ಬಂದು ಸೇರುವಂತಹ ಸಮಯದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಕೂತ್ಕೊಳ್ಳುವುದಾದರೆ, ಉಪವಾಸದಿಂದ ದೇವರನ್ನು ಮೊರೆ ಇಡುವುದಾದರೆ ನಿಜವಾಗಿ ಆತನು ನಮಗೆ ಪ್ರಾರ್ಥನೆಗೆ ಸದುತ್ತರನ್ನು ಕೊಡುವ ದೇವರು ಆಗಿದ್ದಾನೆ. ನಿಜವಾಗಿ ನಾವು ದೇವರ ಆಲಯವಾಗಿದ್ದೇವೆ. ದೇವರು ನಮ್ಮಲ್ಲಿ ವಾಸ ಮಾಡುತ್ತಾನೆ. ಮೊಟ್ಟ ಮೊದಲನಾಗಿ ಆತನನ್ನು ನಾವು ನಮ್ಮೊಳಗೆ ಹುಡುಕಬೇಕು. ನಾವು ನಮ್ಮೊಳಗೆ ಹುಡುಕಿಕೊಂಡು ನಾವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವುದಾದರೆ ನಿಜವಾಗಿ ಎಲ್ಲಾ ಒಂದು ಯೆಹೋಷಾಫಾಟನ ಜೀವಿತದಲ್ಲಿ ನಾವು ನೋಡಬಹುದು. ಎಲ್ಲಾ ವಿಷಯಗಳಲ್ಲಿಯೂ ದೇವರು ಆತನೊಂದಿಗೆ ಇದ್ದರು. ದೇವರ ಆತ್ಮನು ಆಲಯದಲ್ಲಿ ಅವು ಇಳಿದು ಬರುವಾಗ ಹೇಳಿದ್ರಿ, ನೀವಂತೂ ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ಯುದ್ಧವು ನನ್ನದು, ನೀವು ಸುಮ್ಮನೆವಾಗಿ ನಿಲ್ಲಿರಿ ಅಂತ ಹೇಳಿದ ದೇವರು ನಿಜವಾಗಿ ನಮ್ಮ ಜೀವಿತದಲ್ಲಿ ನಾವು ಯಾವಾಗ ದೇವರನ್ನು ಕರಿತೇವೆಯೋ, ಯಾವಾಗ ದೇವರಿಗೆ ಮೊರೆ ಇಡುವಾಗ ದೇವರು ಅಲ್ಲಿಯೇ ನಿಂತು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ದೇವರು ವಾಗ್ದಾನ ಮಾಡಿದ್ದಾನೆ, ನೀವು ಸುಮ್ಮನಿರಿ, ಯುದ್ಧವು ನನ್ನದು ಅಂತ ಹೇಳುವಾಗ ದೇವರು ಆ ಒಂದು ರಾಜ್ಯದಲ್ಲಿ ಆ ಒಂದು ಎಲ್ಲಾ ವೈರಿಗಳನ್ನು ಸಂಹರಿಸಿ ಇವರಿಗೆ ಒಂದು ಜಯವನ್ನು ಕೊಟ್ಟು ನಡೆಸಿದ ದೇವರು ಆತನಾಗಿದ್ದಾನೆ. ನಾವು ಕೊಂಡಾಡುವ ನಮ್ಮ ಜೀವಿತದಲ್ಲಿ ನಾವು ಆತನನ್ನೇ ಬಯಸುವ. ಯಾಕೆ ಹೇಳಿದರೆ ನಾವು ಕರ್ತನನ್ನು ಬಯಸುವುದಾದರೆ, ಕರ್ತನ ಸನ್ನಿಧಾನದಲ್ಲಿ ನಾವು ಇರುವುದಾದರೆ ದೇವರು ಯಾವಾಗಲೂ ನಮ್ಮ ಜೊತೆಗಾರನಾಗಿದ್ದು ನಮ್ಮ ಎಲ್ಲಾ ಯುದ್ಧಗಳು, ಸೈತಾನದಿಂದ ಬರುವಂತಹ ಎಲ್ಲಾ ಯುದ್ಧಗಳು, ಎಲ್ಲಾ ಒಂದು ಪ್ರಾಬ್ಲಮ್ಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀಗುವುದು. ನಾವು ಪರೀಕ್ಷಿಸಿಕೊಂಡವರಾಗಿ ಎಷ್ಟೋ ವಿಷಯಗಳು ನಮ್ಮ ಜೀವಿತದಿಂದ ಇದು ನಮಗೆ ಬಿಡುಗಡೆ ಕೊಡುವುದಾಗಿದೆ. ಒಮ್ಮೆ ನಾನು ಕೋಲಾರದಲ್ಲಿ ಇರುವಾಗ ಒಂದು ಸೊಸೈಟಿಯು ಮುಚ್ಚಿ ಹೋಗಿತ್ತು. ಆಗ ಅವರು ನನ್ನನ್ನು ಏನು ಮಾಡಿದ್ರೆ, ನಾನು ನಿಜವಾಗಿ ಅಲ್ಲಿಂದ ನಾನು ರಿಸೈನ್ ಕೊಟ್ಟು ನಾನು ಬಂದಿದ್ದೆ. ಆದ್ರೆ ಅವರು ನನ್ನನ್ನು ಕರೆದುಕೊಂಡು ನನ್ನನ್ನು ಮೊದಲು ನೀನು ಬ್ರಾಂಚ್ ಮ್ಯಾನೇಜರ್ ಆಗಿದೆಯಲ್ಲ, ಆವಾಗ ನನ್ನನ್ನೇ ಹಿಡಿದುಕೊಂಡು ನನ್ನನ್ನು ಮೇನ್ ಒಂದು ದ್ರೋಹಿಯಾಗಿ ಅವರು ನಿಜವಾಗಿ ನನ್ನನ್ನು ಮಾಡ್ತಾ ಇದ್ರು. ಎಲ್ಲರನ್ನು ಅವರು ಕಳಿಸಿದರು. ನೀನು ಒಬ್ಬನೇ ನಿಲ್ಲು ಇಲ್ಲಿ, ಯಾಕೆ ಹೇಳಿದ್ರೆ ನಿನ್ನನ್ನು ನಾವು ಬಿಡುವುದಿಲ್ಲ ಅಂತ. ಆವಾಗ ನಿಜವಾಗಿ ನಮ್ಮ ಪಾಸ್ಟರ್ ಅವರನ್ನು ನಾನು ಕರೆದು ನಾನು ರಾಜು ಪಾಸ್ಟರ್ನ ಕರೆದು ಅವರಿಗೆ ಹೇಳಿದೆ ಇಂತಿಂತ ಪರಿಸ್ಥಿತಿಯಲ್ಲಿ ಅಂತ. ಆದರೆ ನಿಜವಾಗಿ ಪ್ರಿಯರೇ, ಪಾಸ್ಟರ್ ಒಂದು ಸೇವಕರು ಒಂದು ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಕೋಟೆ ಕೊತ್ತಲಗಳು ಬಿಟ್ಟು ಹೋದವು.
ಅವರು ನಮಗೆ ಪೊಲೀಸರು ನನಗೆ ಅದರ ಒಳಗೆ ನನಗೆ ಕರೆದು ಅವರು ನನಗೆ ಅಲ್ಲಿಂದ ಬಿಡುಗಡೆ ಕೊಟ್ರು. ಯಾಕೆ ಹೇಳಿದ್ರೆ ಅದು ನೀನು ನೀನು ನಿನ್ಗೆ ನಾವು ಅಪವಾದ ಹಾಕುದಿಲ್ಲ ಅಂತ ಹೇಳಿ ನನ್ಗೆ ಖಾಲಿ ಒಂದು ಸಾಕ್ಷಿಯಾಗಿ ನನ್ಗೆ ಸಿಗ್ನೇಚರ್ ತಕೊಂಡ್ರು. ನಮ್ಮ ದೇವರ ನಾವು ಯಥಾರ್ಥವಾಗಿ ನಾವು ಮೊರೆ ಇಡುವುದಾದ್ರೆ ನಿಜವಾಗಿ ಅವತ್ತಿನ ದಿವಸದಲ್ಲಿ ಅವರು ನನ್ನನ್ನು ದ್ರೋಹಿಯಾಗಿ ಮಾಡಿದ್ರೆ, ಅವರು ಆ ಸೊಸೈಟಿ ಹಣವನ್ನು ನಾನು ಕೊಂಡೋಗಿದ್ದೇನೆ ಅಂತ ನಿಜವಾಗಿ ಅದರ ಡೈರೆಕ್ಟರ್ ಸೊಸೈಟಿ ಹಣ ನಮ್ಮ ಕೈಗೆ ಬರ್ತಾ ಇಲ್ಲಾಯ್ತು. ಆದರೆ ನನ್ನನ್ನು ಅವರು ದ್ರೋಹಿಯಾಗಿ ಮಾಡ್ತಾ ಇದ್ರು. ಆದರೆ ನಮ್ಮ ಸೇವಕರು ಆ ದಿವಸ ಅದ್ಭುತವಾದ ಪ್ರಾರ್ಥನೆಯನ್ನು ಮಾಡಿದರು. ಕೇವಲ 2-3 ನಿಮಿಷದ ಪ್ರಾರ್ಥನೆ ಮಾಡಿದ್ರು. ನಿಜವಾಗಿ ಆ ಪ್ರಾರ್ಥನೆಯಿಂದ ದೊಡ್ಡ ಬಿಡುಗಡೆಯನ್ನು ಕೊಟ್ಟು ಆ ದ್ರೋಹಿ ಅಂತ ನನ್ನನ್ನು ಮಾಡುವ ಇದರಲ್ಲಿ ಖಾಲಿ ಸಾಕ್ಷಿಯಾಗಿ ರಾತ್ರಿ 9 ಗಂಟೆಗೆ ನಂಗೆ ಅಲ್ಲಿಂದ ಬಿಟ್ರು. ಆದ್ರೆ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ನಂಗೆ 40 ಕಿಲೋಮೀಟರ್ ಇದೆ, 30-35 ಕಿಲೋಮೀಟರ್ ಇದ್ರೆ ನನ್ಗೆ ಯಾರು ಇಲ್ಲಾಯ್ತು. ಆಗ ನಮ್ಮ ಒಬ್ಬರು ಸಹೋದರರು ಪ್ರಕಾಶ್ ಅಂತ ಅವರ ತನ್ನ ಬೈಕನ್ನು ತೆಗೆದುಕೊಂಡು ಬಂದು ಆ ರಾತ್ರಿಯಲ್ಲಿ ನನಗೆ ಆ ಬಸ್ಸಿನವರೆಗೆ ಬಿಟ್ಟು ನಿಜವಾಗಿ ಇಂಥ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಇನ್ನೂ ತುಂಬಾ ಹೇಳಲಿಕ್ಕೆ ಇದೆ. ಇನ್ನೂ ತುಂಬಾ ಸಾಕ್ಷಿಗಳು ನಮ್ಮ ಜೀವಿತದಲ್ಲಿ ಇದೆ. ಅದು ಒಂದೊಂದೊಂದಾಗಿ ನಾವು ಹೇಳಿದ್ರೆ ನಿಜವಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡುವ ಒಂದೊಂದು ಕಾರ್ಯಗಳು ಅದು ಮಹತ್ತರವಾಗಿದೆ. ಅದು ಭಾರಿ ವಿಶೇಷವಾಗಿದೆ ಪ್ರಿಯರೇ. ಅವತ್ತಿನ ದಿವಸದಲ್ಲಿ ನನಗೆ ಅಲ್ಲಿಂದ ಬಿಡುಗಡೆ ಸಿಕ್ಕಿತು. ಇವತ್ತಿನವರೆಗೆ ನನಗೆ ಯಾರು ಫೋನ್ ಮಾಡಲಿಲ್ಲ. ನಿಜವಾಗಿ 3ನೇ ಅಂಶ, ಕರ್ತನು ಸಿಕ್ಕುವ ಕಾಲದಲ್ಲಿ ಆತನು ಹುಡುಕಿದ ಯೆಶಾಯ 55:6 ದೇವರ ವಾಕ್ಯ ಹೇಳುತ್ತದೆ, ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನ ಸಮೀಪದಲ್ಲಿ ಇರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಆತನು ಯಾವಾಗಲೂ ನಮ್ಮ ಸಮೀಪದಲ್ಲಿ, ನಮ್ಮ ಬಲಬದಿಯಲ್ಲಿ ನಮಗೆ ನೆರಳಿನಂತೆ ಇದ್ದು ನಮ್ಮನ್ನು ಕಾಯುವ ದೇವರು. ನಾವು ಮಾಡಬೇಕಾದ ಒಂದೇ ವಿಷಯ ಏನೆಂತ ಹೇಳಿದ್ರೆ ಆತನನ್ನು ಆಶ್ರಯಿಸಬೇಕು. ಆತನ ಸಮೀಪವಿರುವಾಗ ಆತನ ನಾವು ಹುಡುಕುವರಾಗಬೇಕು. ಕೆಲವು ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ವೈರಿಗಳು ನಮ್ಮ ಸಮೀಪಕ್ಕೆ ಬರುವಾಗ ನಾವು ದೇವರನ್ನು ಏನ್ ಮಾಡ್ತೇವೆ ಹೇಳಿದ್ರೆ ನಾವು ಆಶ್ರಯಿಸಬೇಕಾಗಿದೆ. ಕೆಲವು ಸಂದರ್ಭಗಳಲ್ಲಿ ಪ್ರಾಬ್ಲಮ್ಗಳು ಬರುವಾಗ ನಾವು ದೇವರನ್ನು ಬಿಟ್ಟು ಬಿಡುವರಾಗಿದ್ದೇವೆ. ಒಂದು ದಿವಸ ಬಾರ್ತಿಮಾಯನು ತನ್ನ ಸಮೀಪಕ್ಕೆ ಯೇಸು ಬರುವುದನ್ನು ತಿಳಿದುಕೊಂಡನು. ಆತನ ಸಮೀಪಕ್ಕೆ ಬಂದ ಸಮಯವನ್ನು ಆತನು ಬಿಟ್ಟು ಬಿಡಲಿಲ್ಲ. ಅನೇಕರು ಆತನನ್ನು ಗದರಿಸಿದರು, ಕೂಗಬೇಡ ಅಂದರು. ಆದರೂ ಅವನು ಅದನ್ನು ಲಕ್ಷ್ಯ ಮಾಡದೆ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸಿ ಎಂದು ಇನ್ನೂ ಹೆಚ್ಚಾಗಿ ಕೂಗಿದನು. ಕರ್ತನನ್ನು ಹುಡುಕಿದರಿಂದ ಅವನಿಗೆ ದೃಷ್ಟಿ ಬಂತು. ನಿಜವಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಯಾರನ್ನೂ ಲೆಕ್ಕಿಸದೆ ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಅಂತ ದೊಡ್ಡ ಸ್ವರದಲ್ಲಿ ಕೂಗಿದನು. ಆವಾಗ ನಿಜವಾಗಿ ಎಲ್ಲರೂ ಗದರಿಸಿದರು, ಕೂಗಬೇಡ, ಸುಮ್ಮನಿರು ಅಂತ. ಆದ್ರೆ ಅವನು ಹಾಗೆ ಮಾಡಲಿಲ್ಲ. ಆದರೆ ಆತನನ್ನು ಕೂಗುವ ಸಮಯದಲ್ಲಿ ಯೇಸು ಅಲ್ಲಿಯೇ ನಿಂತದನ್ನು ನಾವು ನೋಡುವರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರಿಗೆ ನಾವು ಮೊರೆ ಇಡುವುದಾದರೆ ಆತನು ನಮ್ಮ ಹತ್ತಿರವಾಗಿಯೇ ಇದ್ದು ನಮ್ಮ ಮೊರೆಯನ್ನು ಕೇಳುವ ದೇವರು ಆಗಿದ್ದಾನೆ. ದೇವರನ್ನು ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೆ ಬೇಡಿಕೊಳ್ಳಿರಿ, ಅದು ದೊರೆಯುವುದಂತ ಹೇಳುವಾಗ ನಿಜವಾಗಿ ಮೊದಲನೇದಲ್ಲಿ ಏನು ಮಾಡಬೇಕಾಗಿದೆ? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ಇದು ಮೊದಲನೆಯ ಕಂಡೀಷನ್ ಆಗಿದೆ. ಆತನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಇರುವಾಗ ಏನಾಗಿದೆ ಅಂತ ಹೇಳಿದ್ರೆ, ನೀವು ನನ್ನಲ್ಲಿಯೂ, ನಾವು ಯೇಸು ಕ್ರಿಸ್ತನಲ್ಲಿ ಇರಬೇಕು. ಆತನನ್ನು ನಾವು ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಬೇಕು. ನೀವು ನನ್ನಲ್ಲಿಯೂ, ಆವಾಗ ಮುಂದೆ ದೇವರ ವಾಕ್ಯ ಹೇಳುತ್ತದೆ. 2ನೇ ಕಂಡೀಷನ್ ಏನು ಹೇಳ್ತದೆ? ನೀವು ನನ್ನಲ್ಲಿ, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ಬೇಡಿಕೊಳ್ಳಿರಿ, ಅದು ದೊರೆಯೋದು. ನಿಜವಾಗಿ ಇದು ನನ್ನ ಜೀವಿತದಲ್ಲಿ ನಾನು ಅನುಭವ ಮಾಡಿದಂತ ಈ ವಾಕ್ಯಗಳಿದಾಗಿದೆ. ದೇವರು ನಮ್ಮ ಜೀವಿತದಲ್ಲಿ ಇದು ಮಾತನಾಡಿದ ಮೊದಲನೇ ವಾಕ್ಯವಾಗಿದೆ. ನೀವು ನನ್ನಲ್ಲಿಯೂ. ಅದರ ಮುಂದೆ ನಾನು ಆ ಮೂರ್ತಿಯ ಮುಂದೆ ಹೋಗಿ ನಾನು ಆ ದೀಪ ಹಚ್ಚುದು, ಮೊಣಕಾಲು ಊರಿ ಪ್ರಾರ್ಥನೆ ಮಾಡುದು, ಇದನ್ನೆಲ್ಲ ಇದ್ದೇನೆ. ಆದ್ರೆ ಒಬ್ಬ ಸೇವಕರು ಹೇಳಿದ್ರು, ನಿನ್ನ ವಾಕ್ಯವು ದೇವರ ವಾಕ್ಯವು, ನಾವು ದೇವರಲ್ಲಿ ಇರಬೇಕು ಹೇಳುವಾಗ ನಿಜವಾಗಿ ನನ್ನ ಜೀವಿತದಲ್ಲಿ ನಾನು ನಿರ್ಧಾರವನ್ನು ಮಾಡಿದೆ. ಬ್ಯಾಪ್ಟಿಸಮ್ ತಗೊಂಡೆ. ಅದರ ನಂತರ ದೇವರು ನನ್ನ ಜೀವಿತದಲ್ಲಿ ಸೋಲನ್ನು ತಂದರು. ಇದುವರೆಗೆ ದೇವರು ನನ್ನನ್ನು ಕೈ ಬಿಡಲಿಲ್ಲ. ದೇವರು ನನ್ನನ್ನು ಒಳ್ಳೆಯದಾಗಿ ನಮ್ಮನ್ನು ಇಟ್ಟಿದ್ದಾನೆ.
ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಧರ್ಮೋಪದೇಶಕಾಂಡ 4:14 ಹೇಳುತ್ತದೆ, ನಾವು ನಮ್ಮ ದೇವರಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿ ಇದ್ದಾನಲ್ಲ. ಎಂತ ಇಷ್ಟು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ದೇವರು, ಅದರಲ್ಲಿದ್ದ ಎಲ್ಲ ಇಡೀ ಯೂನಿವರ್ಸ್, ಇಡೀ ಲೋಕದ ನಮ್ಮ ಸೃಷ್ಟಿಕರ್ತನಾದ ದೇವರು ಈ ಒಂದು ವಾಕ್ಯವನ್ನು ಹೇಳ್ತಿದೆ. ನಾವು ನಮ್ಮ ದೇವರಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿದ್ದಾನೆ. ನಾವು ಯಾರು, ನಾವು ಎಷ್ಟರವರು ಅಂತ ಹೇಳ್ತೇನೆ. ನಾವು ಪಾಪಿಯಾದ ನಮ್ಮನ್ನು ದೇವರು ಪ್ರೀತಿಸುತ್ತಾನೆ. ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶವನ್ನು ಇಟ್ಟು ದೇವರು ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಕೀರ್ತನೆ 34:18 ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಮುರಿದ ಮನಸ್ಸುಳ್ಳವರಿಗೆ ಕರ್ತನು ನೆರವಾಗುತ್ತಾನೆ. ಕೀರ್ತನೆ 145:18 ದೇವರ ವಾಕ್ಯ ಹೇಳ್ತದೆ, ಕರ್ತನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದ್ರೆ ಆತನು ಸಮೀಪವಾಗಿದ್ದಾನೆ. ಇಷ್ಟು ದೊಡ್ಡ ದೇವರು, ಆತನಿಗೆ ನಾವು ಮೊರೆ ಇಡುವಂತಹ ಸಂದರ್ಭದಲ್ಲಿ ಆತನು ನಮ್ಮ ಹತ್ತಿರವಾಗಿ ಇದ್ದೇನೆ ಅಂತ ಈ ದೇವರ ವಾಕ್ಯ ಹೇಳುವಾಗ ನಾವು ನಿಜವಾಗಿ ಭಾಗ್ಯವಂತರಾಗಿದ್ದೇವೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆ ದೇವರನ್ನು ನಾವು ಅರಿತವರಾಗಿದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿ ಆತನೇ ನಮ್ಮ ಸರ್ವಸ್ವವಾಗಿದೆ. ದೇವರು ನಮ್ಮ ನಡೆಸುವ ದೇವರು, ಆತನ ಒಳ್ಳೆಯ ದೇವರಾಗಿದ್ದಾನೆ. ನಾವು ಕೂಡಿ ಬಂದಂತ ಎಲ್ಲರೂ ನಾವು ಏನು ಮಾಡಬೇಕಾಗಿದೆ, ನಾವು ಆತನಿಗೆ ಮೊರೆ ಇಡುವವರಾಗಿದೆ. ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಸಮೀಪವಾಗಿ ಇದ್ದಾನೆ ಅಂತ ದೇವರ ವಾಕ್ಯ ಹೇಳುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನ 6:1 ಮತ್ತು 2 ವಾಕ್ಯ ಹೇಳ್ತದೆ, ಕರ್ತನು ಉನ್ನತೋನ್ನತ ಸಿಂಹಾಸನದಲ್ಲಿ ಆಸನರೂಢರಾಗಿದ್ದನು ನಾನು ಕಂಡೆನು. ಕರ್ತನು ಸಮೀಪ ಬಂದಂತ ಸಮಯವನ್ನು ಉಪಯೋಗಿಸಿಕೊಂಡಂತ ಯೆಶಾಯನು ಕರ್ತನನ್ನು ಸಮೀಪಿಸಿ ಪಾಪವನ್ನು ಅರಿಕೆ ಮಾಡಿ ಶುದ್ಧನಾಗಿ ಮಹಾಪ್ರವಾದಿಯಾದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಬೇಕು. ನಮ್ಮ ಜೀವಿತದಲ್ಲಿ ನಾವು ಏನೂ ಇಲ್ಲ, ಆದ್ರೆ ದೇವರು ನಮ್ಮ ಸಮೀಪಕ್ಕೆ ಇರುವಾಗ ನಮಗೆ ಎಲ್ಲವೂ ಇದೆ. ಪ್ರಿಯರೇ, ಇವತ್ತೊಂದು ಕುಟುಂಬವಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಕೂಟದಲ್ಲಿ ದೇವರು ಅನುದಿನದ ಮನ್ನವನ್ನು ನಮಗೆ ಕೊಟ್ಟು ನಿಜವಾಗಿ ಆತನು ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಪ್ರತಿ ಮುಂಜಾನೆಯ ಸಮಯದಲ್ಲಿ ನಾವು ಆತನ ಪಾದ ಸನ್ನಿಧಿಗೆ ನಾವು ಬರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಣ್ಣ ಆಲೋಚನೆಯನ್ನು ಕೊಟ್ಟಂತಹ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ, ಮಹಿಮೆಯನ್ನು ಸಲ್ಲಿಸ್ತೇನೆ. ಒಂದು ಸಣ್ಣ ಕೋರಸನ್ನು ನಾನು ಹಾಡುವರಾಗಿದ್ದೇನೆ. ನಿಂಬೂಯಾತ್ರೆಯ ಚಿಂತೆಯನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ನಿಂಬೂಯಾತ್ರೆಯ ಚಿಂತೆಯನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ಭಯವು ಏತಕ್ಕೆ, ಸಂದೇಹವೇತಕ್ಕೆ, ಭಯವು ಏತಕ್ಕೆ, ಸಂದೇಹವೇತಕ್ಕೆ, ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ, ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ. ನಿಜವಾಗಿ ಇವತ್ತು ನಮ್ಮ ಜೀವಿತದಲ್ಲಿ ಈ ಕುಟುಂಬವು ನಮಗೆ ಕೊಟ್ಟಂತ ಪ್ರೀತಿಗಾಗಿ, ಕರುಣೆಗಾಗಿ ದೇವರಿಗೆ ಸ್ತೋತ್ರ. ಇದು ನನ್ನ ಭಾಗ್ಯವಾಗಿದೆ. ಇಂಥ ಒಂದು ಕುಟುಂಬದಲ್ಲಿ ದೇವರು ನನ್ನನ್ನು ಆರಿಸಿ ದೇವರು ನಮಗೆ ಇಟ್ಟಿದ್ದಾರೆ. ಮೊಟ್ಟ ಮೊದಲಾಗಿ ರಾಜಪಾಸ್ಟ್ರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ರಾಜಪಾಸ್ಟ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಕೋಲಾರ ಅದು ಎಷ್ಟೋ ವರ್ಷದ ಮುಂದೆ ಕೋಲಾರ ಇರುವಾಗ ಅವತ್ತಿನಿಂದ ನಾವು ದೇವರ ರಾಜ್ಯದಲ್ಲಿ ನಾವು ದುಡಿತಾ ಇದ್ದೆವು.
ರಾತ್ರಿ ಎಲ್ಲ ಹೋಗಿ ಸಂದೇಶವನ್ನು ಕೊಡ್ತಾ ಇದ್ದೆವು, ಕಾಟೇಜ್ ಮೀಟಿಂಗ್ ಮಾಡ್ತಾ ಇದ್ದೆವು. ಒಂದು ದಿವಸ ನಮ್ಮ ರಾಜು ಪಾಸ್ಟರ್ ಅವರು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು. ಆದ್ರೆ ಆತನು ನಮ್ಮನ್ನು ಬೇರೆ ಬೇರೆ ಮಾಡಲಿಲ್ಲ. ಆತನ ಒಟ್ಟಿಗೆ ನಮ್ಮನ್ನು ಇಟ್ಟು ಇವತ್ತು ನಮ್ಮನ್ನು ನಡೆಸುವ ದೇವರಿಗೆ ಸ್ತೋತ್ರವಾಗಲಿ. ಬಂದು ಸೇರಿದ ಎಲ್ಲರಿಗೆ ಸ್ತೋತ್ರ, ಪಾಸ್ಟರ್ಗೆ ಸ್ತೋತ್ರ. ಮೊಟ್ಟ ಮೊದಲಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ವಾಕ್ಯ ಭಾಗವನ್ನು ದೇವರು ಆಶೀರ್ವದಿಸಲಿ. ಈ ವಾಕ್ಯವನ್ನು ದೇವರು ಎಲ್ಲರ ಜೀವಿತದಲ್ಲಿ ಮಾತನಾಡಲಿ ಅಂತ ನನ್ನ ಪ್ರಾರ್ಥನೆ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಆಮೇನ್. ಆಮೇನ್. ಉತ್ತಮವಾದಂತಹ ಸಂದೇಶ ಹಾಗೂ ಆತ್ಮೀಯ ಸಾಕ್ಷಿಗಾಗಿ ದೇವರು ಸಹೋದರ ಜಾನ್ ಡೇವಿಡ್ ಅವರ ಮುಖಾಂತರವಾಗಿ ಮಾತಾಡೋದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಈ ದಿನ ಸಹೋದರ ಜಾನ್ ಡೇವಿಡ್ ಅವರು ಮಾತನಾಡುವಾಗೆ ದೇವರು ಅವರನ್ನ ಮುಟ್ಟೋದಕ್ಕಾಗಿ ದೇವರಿಗೆ ಕೊಂಡಾಟಗಳನ್ನ ಸಲ್ಲಿಸ್ತೇನೆ. ದೇವರು ಸಹೋದರ ಜಾನ್ ಡೇವಿಡ್ ಅವರನ್ನು ಆಶೀರ್ವಾದ ಮಾಡಲಿ. ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಈ ಕುಟುಂಬ ಅವರ ಜೊತೆಯಲ್ಲಿ ಎಲ್ಲಾ ಸಮಯದಲ್ಲೂ ಇರುವಂತದ್ದಾಗಿದೆ. ಯಾಕಂದ್ರೆ ಕರ್ತನು ನಮ್ಮನ್ನ ಒಂದುಗೂಡಿಸಿದ್ದಾನೆ. ಆತನು ಎಂದಿಗೂ ನಮ್ಮನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ಎಲ್ಲಾ ಸಮಯದಲ್ಲೂ ಆತನು ಹತ್ತಿರವಾಗಿರುವುದರಿಂದ ನಾವು ಜೊತೆಯಲ್ಲಿಯೇ ಇದ್ದೇವೆ ಮತ್ತು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ನಿಮ್ಮ ಹಿತವನ್ನೇ ಬಯಸುತ್ತಾ ನಿಮ್ಮನ್ನ ಎಲ್ಲಾ ವಿಷಯದಲ್ಲೂ ಸಂತೋಷದಿಂದ ನೋಡ್ಲಿಕ್ಕೆ ಇಡೀ ಕುಟುಂಬ ಸಂತೋಷ ಪಡ್ತದೆ. ಅದಕ್ಕಾಗಿ ನಮ್ಮೆಲ್ಲರ ಪ್ರಾರ್ಥನೆ ಜೊತೆಗಿರ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರ ಸೇವೆಯಲ್ಲಿ ಮುಂದೆ ಬಂದು ದೇವರ ರಾಜ್ಯಕ್ಕಾಗಿ ಸೇವೆ ಮಾಡುವಂತ ಶಕ್ತಿಯನ್ನ, ಬಲವನ್ನ, ಆರೋಗ್ಯವನ್ನ ದೇವರು ತರಲಿ. ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಎಂಬುದು ನಮ್ಮ ಪ್ರಾರ್ಥನೆಯಾಗಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಈ ಸಮಯದಲ್ಲಿ ನೀವು ತಂದಂತ ಸಂದೇಶಕ್ಕಾಗಿ ಮತ್ತೊಮ್ಮೆ ನಾವು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಈ ಸಮಯದಲ್ಲಿ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ತೇನೆ. ಗುಡ್ ಮಾರ್ನಿಂಗ್, ಹೇಳಿ. ಅದೇ ನಮ್ಮ ಬ್ರದರ್ ಮಗಳಿಗಾಗಿ, ರಾಣಿಯಾಗಿ, ಜ್ಯೋತಿಯಾಗಿ ಪ್ರೇಯರ್ ಮಾಡಿದ್ರಿ. ಸಿ ಸೇಫ್ಲಿ ರೀಚ್ಡ್ ಸೌದಿಗೆ. ಬಟ್ ಇವತ್ತೊಂದು ಎಕ್ಸಾಮ್ ಇದೆ ಅಂತ ಅವಳಿಗೆ. ಸೊ ಅದೊಂದು ಎಂಟ್ರೆನ್ಸ್ ಯಾವುದೇ ಒಂದು ಟೆಸ್ಟ್ ಇದೆ ಅಲ್ಲಿ ನರ್ಸಿಂಗ್ ಇದ್ರಲ್ಲಿ. ಜಸ್ಟ್ ಪ್ರೇ ಫಾರ್ ದಟ್. And I thank all the prayer warriors for having prayed for her for a safe journey. She has safely reached Saudi yesterday in the afternoon 2:30. So I thank the warriors, Pastor. Thank you. ಪಾಸ್ಟ್ರೆ, ಹೇಳಿ. ಇವನು ನಮ್ಮ ಮಗ 3 ವರ್ಷ ಇಂಜಿನಿಯರಿಂಗ್ ಅಲ್ಲಿ ಅವನು ಕಳೆದನು. ಇನ್ನು 1 ವರ್ಷ ಇರುವುದು. ಅದು ಇವತ್ತಿನಿಂದ ಸ್ಟಾರ್ಟ್ ಆಗ್ತದೆ ಅವನಿಗೆ. ಈ ಕೊನೆ ವರ್ಷದಲ್ಲಿ ದೇವರು ಆತನೊಂದಿಗೆ ಇದ್ದು ಆತನನ್ನು ಆಶೀರ್ವದಿಸಿ ಅಂತ ಪ್ರಾರ್ಥನೆ ಮಾಡಿ ಅಷ್ಟೇ. ಖಂಡಿತವಾಗಿ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಸುಮಾರು ಹೆಸರುಗಳಿವೆ. ಅದು 3 ಭಾಗವಾಗಿದೆ. ಅದರಲ್ಲಿ ಮೊದಲನೆಯ ಭಾಗವನ್ನ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. 2ನೆಯ ಭಾಗವನ್ನ ಹಿರಿಯರಾದಂತ ಯಶವಂತ್ ತಮ್ಗೋಳ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. 3ನೆಯ ಭಾಗವನ್ನ ನಾನು ಪ್ರಾರ್ಥನೆ ಮಾಡುವಂತವರಾಗ್ತೇನೆ. ಎಷ್ಟು ಭಾಗ ಇದೆ ಅಲ್ಲಿ? 1 2 3 4 ಭಾಗ ಇದೆ. ಸೊ 1ನೇ ಭಾಗವನ್ನ ಚಿನ್ನಪ್ಪ ಸಾತ್ವಿಕ್ ಅವರು ಮಾಡ್ಲಿ. 2ನೇ ಭಾಗವನ್ನ 2 ಮತ್ತು 3ನೇ ಭಾಗವನ್ನ ಪಾಸ್ಟರ್ ಯಶವಂತ್ ಅವರು ಮಾಡ್ಲಿ. 4ನೇ ಭಾಗವನ್ನ ನಾನು ಮಾಡಿ ಮುಕ್ತಾಯ ಮಾಡ್ತೇನೆ. ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. 1 ಮತ್ತು 2ನೇ ಭಾಗವ ನಾನ್ ಮಾಡ್ಬೇಕಾ ಪಾಸ್ಟರ್? ಮಾಡಿ 3ನೇ ಭಾಗ ಪಾಸ್ಟರ್ ಯಶವಂತ್ ಅವ್ರು ಮಾಡ್ಲಿ. 4ನೇದು ನಾನು ಮಾಡ್ತೇನೆ. ಆಗ್ಲಿ, ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ ಮಹಾಪರಿಶುದ್ಧನಾದ ಪರಮ ತಂದೆಯಾದ ದೇವರೇ,
ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಸ್ವಾಮಿ ನಿನ್ನ ಈ ದಾಸನ ಮುಖಾಂತರ ಪರಲೋಕದ ಮನ್ನವನ್ನ ನಾವು ಆತ್ಮೀಕವಾಗಿ ಬೆಳೆಯುವುದಕ್ಕೋಸ್ಕರ, ಆತ್ಮೀಕವಾದ ರೀತಿಯಲ್ಲಿ ಸ್ವಾಮಿ ನಮ್ಮ ಕೊರತೆಯನ್ನ ನೀಗಿಸುವುದಕ್ಕೋಸ್ಕರ ಈ ದಿನ ನೀನು ಮಾತಾಡಿದೀಯ ಸ್ವಾಮಿ. ನಿನ್ನ ಬಾಯಿ ತೆರೆದು ನಮಗೆ ಈ ವಾಕ್ಯಗಳನ್ನು ಕೊಟ್ಟಿದ್ದೀಯಪ್ಪ. ಸ್ತೋತ್ರ ತಂದೆಯ ದೇವರೇ. ಹೌದು ಸ್ವಾಮಿ, ನಾವು ನಿನ್ನ ಹುಡುಕುವರಾದರೆ ನೀನು ನಮಗೆ ಸಿಕ್ಕುವ ದೇವರಾಗಿದ್ದೀ ಸ್ವಾಮಿ. ನಾವು ಯಥಾರ್ಥ ಮನಸ್ಸಿನಿಂದ ನಿನಗೆ ಅಂಬಲಿಸಿ ಸ್ವಾಮಿ, ನಿನ್ನ ವಾಕ್ಯಗಳನ್ನ, ನಿನ್ನ ಸತ್ಯಗಳನ್ನ, ನಿನ್ನ ಗೂಢಾರ್ಥಗಳನ್ನ ನಾವು ತಿಳಿದುಕೊಂಡು ನಿನ್ನ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ಸ್ವಾಮಿ, ನೀನು ಹತ್ತಿರವಿದ್ದು ನಮ್ಮನ್ನು ನಡೆಸುವಂತಹ ದೇವರಾಗಿದ್ದೀ ಸ್ವಾಮಿ. ನೀನು ಸದಾ ಕಾಲಕ್ಕೂ ನಮ್ಮನ್ನು ಬಿಟ್ಟು ಬಿಡದೆ ಜೊತೆಯಾಗಿ ತಂದೆ ತಾಯಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ಸಾಕಿ ಸಲಹುವ ದೇವರಾಗಿದ್ದೀ ಸ್ವಾಮಿ. ಸ್ನೇಹಿತನಿಗಿಂತಲೂ ಹತ್ತಿರವಾಗಿ ನೀನು ನಮ್ಮ ಜೊತೆ ಸಂಭಾಷಿಸುವಂತಹ ದೇವರಾಗಿದ್ದೀ ಸ್ವಾಮಿ. ನಮ್ಮ ಬೇಕು ಬೇಡಗಳು ನಿನಗೆ ಗೊತ್ತಿವೆ ಸ್ವಾಮಿ. ನಮ್ಮ ಹೃದಯದ ಒಳಗಡೆ ಇರುವಂತಹ ವೇದನೆಗಳು ನಿನಗೆ ತಿಳಿದಿವೆ ಸ್ವಾಮಿ. ನಮ್ಮ ನೋವು, ನಮ್ಮ ಸಂಕಟ, ನಮ್ಮ ಕಷ್ಟ, ನಮ್ಮ ಯಾತನೆ ಎಲ್ಲವೂ ನಿನಗೆ ತಿಳಿದಿವೆ ಸ್ವಾಮಿ. ನೀನು ರಕ್ತ ಮಾಂಸಧಾರಿಯಾಗಿ ಮನುಷ್ಯನ ರೂಪದಲ್ಲಿ ಬಂದು ಮನುಷ್ಯನಿಗಿರುವಂತಹ ಎಲ್ಲದನ್ನ ನೀನು ಸಹಿಸಿ, ಯಾವುದರಲ್ಲಿಯೂ ಪಾಪ ಮಾಡದೆ, ಯಾವುದರಲ್ಲಿಯೂ ಯಾವುದ ದೋಷಕ್ಕೂ ಸಿಕ್ಕಿಕೊಳ್ಳದ ಹಾಗೆ ನೀನು ಪರಿಶುದ್ಧ ಜೀವಿತವನ್ನ ಜೀವಿಸಿ, ನೀವು ಪರಿಶುದ್ಧ ಯಜ್ಞವನ್ನು ನಮಗೋಸ್ಕರ ಅರ್ಪಿಸಿ ನಮ್ಮನ್ನು ತಂದೆಯಾದ ದೇವರೇ ದೇವರ ಮುಂದೆ ನಿಲ್ಲಿಸುವುದಕ್ಕೆ, ನಮ್ಮನ್ನು ಸಶಕ್ತನನ್ನಾಗಿ ಮಾಡುವುದಕ್ಕೆ ನೀನು ಯೋಗ್ಯವುಳ್ಳವನಾಗಿದ್ದೀ ಸ್ವಾಮಿ. ನಿನ್ನಲ್ಲಿ ಸಾಧ್ಯವಿದೆ ತಂದೆಯಾದ ದೇವರೇ. ಅದಕ್ಕೋಸ್ಕರ ಸ್ವಾಮಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೀಯಾ. ಈ ಲೋಕದಲ್ಲಿ ತಂದೆಯಾದ ದೇವರೇ, ನಾವು ಲೋಕದವರಂತೆ ಬದುಕಿ ನಮ್ಮ ಜೀವಿತವನ್ನ ಹಾಳು ಮಾಡಿಕೊಳ್ಳಬಾರದು, ನಾವು ನಾಶವಾಗಬಾರದು ಎಂಬುದೇ ನಿನ್ನ ಚಿತ್ತವಾಗಿದೆ ಸ್ವಾಮಿ. ಅದಕ್ಕೋಸ್ಕರ ತಂದೆಯಾದ ದೇವರೇ, ಎಡೆಬಿಡದೆ ನಮ್ಮನ್ನು ನೀನು ಕಾಯ್ದು ಕಾಪಾಡಿಕೊಂಡು ಬರ್ತಾ ಇದೆಯಪ್ಪ. ವಿಶೇಷವಾಗಿ ಈ ಕೂಟದಲ್ಲಿ ಸೇರಿ ಬರುವಂತಹ ಪ್ರತಿಯೊಬ್ಬರ ಜೀವಿತವೂ ನಿನಗೆ ತಿಳಿದಿದೆ ಸ್ವಾಮಿ. ಪ್ರತಿಯೊಬ್ಬರ ವೈಯಕ್ತಿಕ ಜೀವನವೂ ನಿನಗೆ ತಿಳಿದಿದೆ ಸ್ವಾಮಿ. ನಾವು ಯಾವ ವಿಷಯದಲ್ಲಿ ಸ್ವಾಮಿ ಇನ್ನೂ ಬದಲಾವಣೆ ಆಗಬೇಕಾಗಿದೆಯೋ, ಪರಿವರ್ತನೆ ಆಗಬೇಕಾಗಿದೆಯೋ, ಯಾವ ವಿಷಯದಲ್ಲಿ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆಯೋ ಅವೆಲ್ಲವೂ ನಮಗೆ ತಿಳಿಸುವಂತಹ ದೇವರಾಗಿದ್ದೀವಿ ಸ್ವಾಮಿ. ಹೌದು ತಂದೆಯಾದ ದೇವರೇ, ನಮ್ಮ ಆತ್ಮದಾಹವನ್ನ ತಣಿಸುವಂತಹ ವಾಕ್ಯಗಳನ್ನ ಇಂದು ನಮಗೆ ದಯಪಾಲಿಸಿಕೊಟ್ಟಿದ್ದೀವಿ ಸ್ವಾಮಿ. ಮಗನ ಮುಖಾಂತರ ಮಾತಾಡಿದ್ದೀವಿ ಸ್ವಾಮಿ. ಆ ಮಗನ ವಿಶೇಷವಾದ ರೀತಿಯಲ್ಲಿ ನೀನು ಸ್ವಾಮಿ ಉಪಯೋಗಿಸುತ್ತಾ ಬಂದಿದ್ದೀಯಪ್ಪ. ಅವರ ಜೀವಿತದಲ್ಲಿ ನೀನಿದ್ದು ಅವರನ್ನು ನಡೆಸುತ್ತಾ ಬಂದಿದ್ದೀಯ. ವಿಶೇಷವಾಗಿ ಅವರ ಕುಟುಂಬದಲ್ಲಿ ನೀನಿದ್ದು ಕಷ್ಟ ಕಾಲಗಳಲ್ಲಿ ಸ್ವಾಮಿ ಅವರನ್ನ ಕೈ ಬಿಡದೆ ನಡೆಸೋದಕ್ಕೋಸ್ಕರ ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ಮನುಷ್ಯರಾದ ನಮಗೆ ಯಾರು ತಾನೇ ಸಹಾಯಕರು ಸ್ವಾಮಿ? ನಿನ್ನನ್ನು ಬಿಟ್ಟು ಇನ್ಯಾರು ನಮಗೆ ಸಹಾಯವನ್ನು ಮಾಡಲು ಶಕ್ತರಾಗಿದ್ದಾರೆ ಸ್ವಾಮಿ. ಪ್ರಭುಗಳನ್ನ ನೆಚ್ಚಬೇಡ್ರಿ, ಆತನು ನಿಮಗೆ ಸಹಾಯ ಮಾಡತಕ್ಕವನಲ್ಲ ಎಂದು ಹೇಳಿದೆಯಲ್ಲಪ್ಪ. ಹೌದು, ಎಲ್ಲರ ಮುಖಾಂತರ ನಮಗೆ ಪ್ರೀತಿಯನ್ನು ಒದಗಿಸುವಂತಹ ದೇವರೇ, ಇದೋ ನಿನಗೆ ಕೊಂಡಾಟವಾಗಲಿ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಅನೇಕ ಭಕ್ತರು, ಅನೇಕ ಮಕ್ಕಳು ಸ್ವಾಮಿ ಕಷ್ಟದಲ್ಲಿದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ, ಇತರೆ ಹಿಂಸೆಗಳಲ್ಲಿ ಅವರು ಕುಳಿತುಕೊಂಡಿದ್ದಾರೆ. ಅಂಥವರನ್ನು ದೇವರೇ, ನೀನು ಕರುಣೆಯುಳ್ಳ ದೇವರು, ದಯೆಯುಳ್ಳ ದೇವರು, ಶಾಂತನೂ ಪೂರ್ಣ ಪ್ರೀತಿಯೂ ಉಳ್ಳವನಾಗಿರುವುದರಿಂದ ಮತ್ತು ಸ್ವಾಮಿ ನಮ್ಮ ಮನವಿಗಳನ್ನು ಕೇಳಿ ಸದುತ್ತರವನ್ನು ದಯಪಾಲಿಸುವುದರಿಂದ ಮತ್ತು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವುದರಿಂದ ನಿನ್ನ ಸನ್ನಿಧಾನದಲ್ಲಿ ಬಂದು ಈ ಮನವಿಗಳನ್ನ ನಾವು ಸಮರ್ಪಿಸುತ್ತಿದ್ದೇವೆ ಸ್ವಾಮಿ. ನೀನು ನಿನ್ನ ಕಿವಿಗಳನ್ನು ತೆರೆದು ಆಲಿಸಿ ಇವುಗಳಿಗೆ ಸದುತ್ತರವನ್ನು ದಯಪಾಲಿಸುತ್ತೀಯಾ ಎಂಬ ನಂಬಿಕೆಯಿಂದ ನಾವು ಇದನ್ನು ಒಪ್ಪಿಸುತ್ತಿದ್ದೇವೆ ಸ್ವಾಮಿ. ಹರಿಯಪ್ಪನವರು ಸ್ವಾಮಿ ಶಿವಕಾಶಿಯ ಅಲ್ಲಿ ಸ್ವಾಮಿ ಆ ಒಂದು ಅಪಘಾತದಲ್ಲಿ ಅವರು ಗಾಯ ಹೊಂದಿದ್ದಾರೆ ಸ್ವಾಮಿ. ಅವರಿಗೆ ಶಸ್ತ್ರಚಿಕಿತ್ಸೆ ಆಗ್ಬೇಕಾಗಿದೆ ಸ್ವಾಮಿ, ಮತ್ತು ಅವರಿಗೆ ಹಣಕಾಸಿನ ಸಹಾಯವಾಗಬೇಕಾಗಿದೆ. ಅದೆಲ್ಲಕ್ಕೂ ನೀನು ಅನುಕೂಲವನ್ನು ಮಾಡಿಕೊಡು ಸ್ವಾಮಿ. ಅವರು ಶಸ್ತ್ರಚಿಕಿತ್ಸೆಯನ್ನು ಹೊಂದಿ ಮತ್ತೆ ಅವರ ಎಲ್ಲ ಆರೋಗ್ಯ ಸರಿಯಾಗಿ ಸ್ವಸ್ಥ ಹೊಂದಿ ನಿನ್ನ ಸನ್ನಿಧಾನದಲ್ಲಿ ಸಾಕ್ಷಿ ಹೇಳುವಂತೆ ಸಹಾಯ ಮಾಡು ಸ್ವಾಮಿ. ಫಿಲಿಪ್ ಸರಗುಣಮ್ಮ ಅವ್ರಿಗೋಸ್ಕರ ಬೇಡ್ತೇವೆ ಸ್ವಾಮಿ. ಅವರು ದೈಹಿಕವಾಗಿ ಅಸ್ವಸ್ಥರಾಗಿದ್ದಾರೆ ಸ್ವಾಮಿ. ಅವರ ಒಂದು ಅಸ್ವಸ್ಥತೆಯನ್ನು ನಡೆಸು ಸ್ವಾಮಿ. ಹಾಗೆ ತಂದೆಯ ದೇವರೇ, ಬೇಬಿ ವಿಕ್ಟ್ರಿಯಾ ಅವರು 1 ವರ್ಷದ 5 ತಿಂಗಳ ಮಗುವಾಗಿರುತ್ತೆ ಸ್ವಾಮಿ. ಆ ಮಗು ಕೂಡ
ಒಂದು ದೊಡ್ಡ ಕಾಯಿಲೆಗೆ ತುತ್ತಾಗಿದೆ ಸ್ವಾಮಿ. ಮಕ್ಕಳನ್ನ ಪ್ರೀತಿಸುವಂತಹ ದೇವರೇ, ನಿನಗೆ ಆ ಮಗುವನ್ನ ನಿನ್ನ ಕರಗಳಲ್ಲಿ ಸಮರ್ಪಿಸುವನಾಗಿದೆ ಸ್ವಾಮಿ. ಆ ಮಗುವಿಗೋಸ್ಕರ ನಾವೆಲ್ಲರೂ ಸ್ವಾಮಿ ತಂದೆಯಾದ ದೇವರೇ ನಿನ್ನ ಸನ್ನಿಧಾನದಲ್ಲಿ ಬೇಡುವವರಾಗಿದ್ದೇವೆ ಸ್ವಾಮಿ. ಆ ಮಗುವಿಗೆ ಬೇಕಾದಂತ ಒಳ್ಳೆಯ ಚಿಕಿತ್ಸೆಯನ್ನ, ಒಳ್ಳೆಯ ಔಷಧೋಪಚಾರವನ್ನ, ಒಳ್ಳೆಯ ತಂದೆಯಾದ ದೇವರೇ ವೈದ್ಯರ ಸಹಾಯವನ್ನು ನೀಡಬೇಕೆಂದು ಬೇಡುತ್ತೇನೆ. ಹಾಗೆ 4 ವರ್ಷದ ಎವೆನ್ಸಿಯಾ ಎಂಬ ಮಗು ಸಹ ಒಂದು ಆಸ್ಪತ್ರೆಗೆ ದಾಖಲಾಗಿರುತ್ತದೆ. ಆ ಮಗುವಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಮಗುವಿಗೆ ಇರುವಂತಹ ಆರೋಗ್ಯ ಸಮಸ್ಯೆಯು ನಿನಗೆ ತಿಳಿದಿದೆ ಸ್ವಾಮಿ. ಆ ಸಮಸ್ಯೆಗೆ ಒಬ್ಬನೇ ಉತ್ತರವನ್ನು ದಯಪಾಲಿಸುವ ದೇವರಾಗಿದ್ದೀ ಸ್ವಾಮಿ. ಆ ಮಗುವನ್ನ ಕಾಪಾಡಪ್ಪ, ಆ ಮಗುವನ್ನ ರಕ್ಷಿಸು. ಹಾಗೆ ನೆಲ್ಸನ್ ಸುರ್ವೆ ಎಂಬ ಮಗುವಿಗೋಸ್ಕರ ನಾವು ಬೇಡ್ತೇವೆ ಸ್ವಾಮಿ. ಆ ಮಗು ಸ್ವಾಮಿ ಅಂಗವೈಕಲ್ಯ ಮಗುವಾಗಿದೆ ಸ್ವಾಮಿ. ಕಾಲುಗಳಿಂದ ನಡೆಯಲಾರದು, ಬಾಯಿಂದ ಮಾತನಾಡಲಾರದು. ಹೀಗಿರುವಾಗ ಈ ಪರಿಸ್ಥಿತಿ ಹೀಗಿರುವಾಗ ಸ್ವಾಮಿ ಅದರ ತಂದೆ ತಾಯಿಗಳ ಮೊರೆಯನ್ನ ಆಲಿಸಪ್ಪ. ಆ ತಂದೆ ತಾಯಿಗಳ ಒಂದು ಕೂಗನ್ನ ನೀನು ಕಿವಿಗೊಟ್ಟು ಕೇಳು ಸ್ವಾಮಿ. ಆ ಮಗುವನ್ನ ಸಾಕಿ ಸಲಹುವುದಕ್ಕೆ ಬೇಕಾದಂತ ಪ್ರೀತಿಯಲ್ಲಿ ಇಟ್ಟಿದೆಯ ಸ್ವಾಮಿ. ಹಾಗೆ ಧೈರ್ಯವನ್ನು ಕೊಡು. ಹಾಗೆ ಆ ಮಗು ವಾಸಿಯಾಗಿ ಇದರಂತೆ ಇರುವಂತೆ ಸಹಾಯ ಮಾಡು ಸ್ವಾಮಿ. ತಂದೆಯ ದೇವರೇ, ರಾಮದಾಸ್ ಅವರ ಒಂದು ಕಾಲಿನ ಗಾಯಕ್ಕೋಸ್ಕರ ಅವರ ಕಾಲು ತಂದೆಯ ದೇವರೇ ಮುರಿದಿರಬಹುದು ಸ್ವಾಮಿ. ಬಹಳ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಸ್ವಾಮಿ. ಅವರಿಗಿರುವಂತಹ ಅಸಹಾಯಕತೆಯಲ್ಲಿ ನಿನಗೆ ಬೇಡುವರಾಗಿದ್ದಾರೆ ಸ್ವಾಮಿ. ಕಣ್ಣೀರಿಟ್ಟು ಬೇಡುವಂತವರಾಗಿದ್ದಾರೆ ಸ್ವಾಮಿ. ಅವರ ಮೊರೆಯನ್ನ ಆಲಿಸು. ಅವರಿಗೆ ಬೇಕಾದಂತಹ ಒಂದು ಸಹಾಯವನ್ನು ಒದಗಿಸು. ಅವರಿಗಿರುವ ದುಸ್ಥಿತಿಯನ್ನ ಹೋಗಲಾಡಿಸು ಸ್ವಾಮಿ. ಹಾಗೆ ಪಾಸ್ಟರ್ ಜಯರಾಮನ್ ಶ್ರೀಲಂಕಾದವರು ಸ್ವಾಮಿ, ಅವರಿಗೋಸ್ಕರ ಬೇಡುತ್ತೇವೆ. ಆ ಮಗನಿಗಿರುವಂತಹ ಸಮಸ್ಯೆ ನಿನಗೆ ಗೊತ್ತಿದೆ. ಆ ಸಮಸ್ಯೆಯನ್ನು ಹೋಗಲಾಡಿಸು. ರೆಬೆಕ್ಕಾ ಸಹ ಸ್ವಾಮಿ, ಅವರು ಒಂದು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಸ್ವಾಮಿ. ಕಡೆಯ ಒಂದು ಹಂತದಲ್ಲಿ ಅವರಿದ್ದಾರೆ ಸ್ವಾಮಿ. ಆ ಘೋರ ಆ ಒಂದು ರೋಗದಿಂದ, ಆ ರೋಗಕ್ಕೆ ತುತ್ತಾಗಿರುವಾಗ ಸ್ವಾಮಿ, ಎಷ್ಟೇ ಭೀಕರವಾಗಿದ್ದರು, ಎಷ್ಟೇ ಘೋರವಾಗಿದ್ದರು ಸ್ವಾಮಿ, ಅದನ್ನ ನೀವು ಹೋಗಲಾಡಿಸುವ ಶಕ್ತಿ ನಿನಗಿದೆ ಸ್ವಾಮಿ. ಕೇವಲ ನಿನ್ನ ಕರಗಳಿಂದ ಅವರನ್ನು ಸ್ಪರ್ಶಿಸುವುದರಿಂದ, ಕೇವಲ ಸ್ವಾಮಿ ನಿನ್ನ ಒಂದು ಮಾತಿನಿಂದ ಯಾವ ರೀತಿಯಲ್ಲಿ ನೀನು ಈ ಭೂಲೋಕದಲ್ಲಿ ಇದ್ದು ಜನರನ್ನ ನೀನು ಸ್ವಸ್ಥ ಮಾಡಿದೆಯೋ, ಆರೋಗ್ಯವನ್ನು ದಯಪಾಲಿಸಿಕೊಟ್ಟಿಯೋ, ಹಾಗೆ ಸ್ವಾಮಿ ಆ ರೆಬೆಕ್ಕಾ ಆ ಸಹೋದರಿಗೆ ನೀನು ಅದನ್ನು ಮಾಡು ಸ್ವಾಮಿ. ಅವಳನ್ನು ವಾಸಿಪಡಿಸು ಸ್ವಾಮಿ. ಜಾನ್ ಡೇವಿಡ್ ಅವರ ಮಗಳ ಒಂದು ಚರ್ಮದ ಸೋಂಕಿಗೋಸ್ಕರ ಬೇಡ್ತೇವೆ ಸ್ವಾಮಿ. ಆ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡು ಸ್ವಾಮಿ. ಅವಳಿಗಿರುವಂತಹ ಆ ಒಂದು ಸಮಸ್ಯೆಯನ್ನು ಹೋಗಲಾಡಿಸು ಸ್ವಾಮಿ. ಆ ತಂದೆಯ ದೇವರೇ, ಇನ್ನೊಬ್ಬರು ರೆಬೆಕ್ಕಾ ಸಹೋದರಿ ಅವರ ಒಂದು ಆರೋಗ್ಯದಲ್ಲಿ ತಂದೆಯ ದೇವರ ಸುಧಾರಣೆ ಕಂಡು ಬರ್ತಾ ಇದೆ. ಆಕೆಗೋಸ್ಕರ ಬೇಡುವರಾಗಿದ್ದೇವೆ, ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ ಸ್ವಾಮಿ. ಅವರನ್ನ ನೀನು ಆಶೀರ್ವಾದ ಮಾಡಿ ನಡೆಸು. ಪುಟ್ಟ ಸುಬ್ಬು ಅವರ ಆರೋಗ್ಯಕ್ಕೋಸ್ಕರ, ಸ್ಯಾಮ್ಯುಯಲ್ ಡಿ ಅವರ ಆರೋಗ್ಯಕ್ಕೋಸ್ಕರ ನಾವು ಬೇಡ್ತಾ ಇದ್ವು ಸ್ವಾಮಿ. ಸಿದ್ದರಾಜ್ ಅವರ ಆರೋಗ್ಯಕ್ಕೋಸ್ಕರ ಬೇಡ್ತಾ ಇದ್ವು. ಅವರಿಗೆ ಸುಧಾರಣೆ ಉಂಟಾಗಿದೆ ಸ್ವಾಮಿ. ಅವ್ರಿಗೂ ಒಳ್ಳೆಯ ಒಂದು ಆರೋಗ್ಯ ಬರುವಂತಹ ಸ್ಥಿತಿ ಬಂದಿದೆ ಸ್ವಾಮಿ. ಅದಕ್ಕೋಸ್ಕರ ನಿನಗೆ ಕೊಂಡಾಟವಾಗಲಿ, ನಿನಗೆ ಕೃತಜ್ಞತಾ ಸ್ತುತಿಯನ್ನು ಅರ್ಪಿಸುತ್ತೇವೆ ನಾವು. ತಂದೆಯ ದೇವರ ಧನ್ಯವಾದಗಳನ್ನು ನಿನಗೆ ಅರ್ಪಿಸುತ್ತೇವೆ ಸ್ವಾಮಿ. ಸವಿತಾ ಕುಷ್ಟಗಿ ಆ ಮಗಳು ಏಕಾಂಗಿಯಾಗಿ ಆ ಕುಟುಂಬವನ್ನ ಸ್ವಾಮಿ ನಿರ್ವಹಿಸುತ್ತಾ ಬಂದಿದ್ದಾಳೆ. ಅವಳ ಅಕ್ಕಂದಿರು ಸ್ವಾಮಿ ಕಷ್ಟದಲ್ಲಿದ್ದಾರೆ. ಅವರ ಅನಾರೋಗ್ಯ ಬರ್ತರು ಸ್ವಾಮಿ. ಅವ್ರಿಗಿರುವಂತಹ ತೊಂದರೆ ನಿನಗೆ ಗೊತ್ತಿದೆ ಸ್ವಾಮಿ. ಆ ಹೆಣ್ಣು ಮಕ್ಕಳು ತಂದೆಯ ದೇವರೇ ನಿನ್ನನ್ನು ಮಾತ್ರ ಆತ್ಕೊಂಡಿದ್ದಾರೆ. ನಿನ್ನನ್ನ ಮಾತ್ರ ಸ್ವಾಮಿ ಅವರು ಕೇಳುವಂತವರಾಗಿದ್ದಾರೆ. ಆ ಮಕ್ಕಳ ಒಂದು ಬಡತನವನ್ನ, ಕಷ್ಟವನ್ನ ಹೋಗಲಾಡಿಸು. ಬೇಕಾದಂತ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಅವರು ಸ್ವಾಮಿ ಈ ಸಂತೋಷದಿಂದ ನಿನ್ನನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ ಸಹಾಯ ಮಾಡು ಸ್ವಾಮಿ. ತಂದೆಯಾದ್ರೆ ಶೀಲಾ ಬೆಂಜಮಿನ್ ಅವರಿಗೋಸ್ಕರ, ಅವರ ಒಂದು ಮಗುವಿಗೋಸ್ಕರ ನಾವು ಬೇಡುತ್ತೇವೆ ಸ್ವಾಮಿ. ಆ ಮೊಮ್ಮಗುಗೋಸ್ಕರ ನಾವು ಬೇಡುವಾಗ ತಂದೆ ಅದಕ್ಕೆ ಬೇಕಾದಂತ ಆರೋಗ್ಯವನ್ನು ದಯಪಾಲಿಸು, ಕರುಣಿಸು, ಅದನ್ನು ಗುಣಪಡಿಸು, ಅದನ್ನು ಇನ್ನು ಚೆನ್ನಾಗಿ ಬೆಳೆಯುವಂತೆ ಸಹಾಯ ಮಾಡು ಸ್ವಾಮಿ. ಹಾಗೆ ರವಿ ಬೆಳ್ಳಾರಿ ಅವರು ನಮ್ಮ ಮಧ್ಯದಲ್ಲಿರುವಂತಹ ಯವನಸ್ಥ ಯುವಕರು ಆಗಿದ್ದಾರೆ ಸ್ವಾಮಿ. ಆ ಮಗನನ್ನ ನಿನ್ನ ಕರಗಳಿಗೆ ಕೊಡುತ್ತೇನೆ ಸ್ವಾಮಿ. ಅವರು ಕೌಟುಂಬಿಕ ಸಮಸ್ಯೆ ಇದೆ ಸ್ವಾಮಿ. ಆ ಕೌಟುಂಬಿಕ ಸಮಸ್ಯೆ ನಿವಾರಿಸು ತಂದೆ ಆ ದೇವರೇ. ಅದನ್ನು ಅವ್ರು ದೊಡ್ಡ ಮಾಡ್ಕೊಳ್ಬಾರ್ದು ಸ್ವಾಮಿ. ನಿನ್ನ ಪರಿಶುದ್ಧತೆಯಲ್ಲಿ, ನಿನ್ನ ಪ್ರೀತಿಯಲ್ಲಿ, ನಿನ್ನ ಕೃಪೆಯಲ್ಲಿ ತಂದೆಯ ದೇವರೇ ಅವರು ಶಾಂತಿ ಸಮಾಧಾನ ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ನನ್ನ ಕೃಪೆಯೇ ಸಾಕು ಎಂದು ಹೇಳಿದ ಹಾಗೆ ರವಿ ಬೆಳ್ಳಾರಿ ಅವರಿಗೆ ನಿನ್ನ ಕೃಪೆ ಆವರಿಸಲಿ ಸ್ವಾಮಿ. ಅವರ ಕೆಲಸ ಕಾರ್ಯಗಳಲ್ಲಿ ನೀನು ಸಹಾಯಕನಾಗಿದ್ದವರನ್ನ ನಡೆಸು. ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ತಪ್ಪಿಸು ಸ್ವಾಮಿ. ತಂದೆಯ ದೇವರೇ, ತಾಯಿ ಮಂಜುಳಮ್ಮರವರಿಗೋಸ್ಕರ ಬೇಡ್ತೇವೆ. ಕಾಲಿನ ನೋವನ್ನ ತೆಗೆದು ಹಾಕು. ಆ ಮಗಳಿಗೆ
ಪೂರ್ಣವಾದ ಆರೋಗ್ಯವನ್ನು ಕೊಡು. ಸುಮಾ ಅವರ ಗರ್ಭಫಲಕ್ಕೋಸ್ಕರ ಬೇಡ್ತೇವೆ. ಇನ್ಯಾರ ಹತ್ರ ಹೋಗ್ಲಿಕ್ಕಾಗುತ್ತೆ ಸ್ವಾಮಿ? ಮನುಷ್ಯನು ತನ್ನ ಗರ್ಭಫಲವನ್ನು ಹೊಂದಿಕೊಳ್ಳುವುದಕ್ಕೆ ನೀನಲ್ಲದೆ ಇನ್ಯಾರು ಇಲ್ಲ ಸ್ವಾಮಿ. ನಿನ್ನಿಂದ ಆ ಮಗಳು ಗರ್ಭಫಲವನ್ನು ಹೊಂದಿಕೊಂಡು ನಾವೆಲ್ಲರೂ ಸಂತೋಷವಾಗಿ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ತೆರೆದ ಹೃದಯದಿಂದ, ತೆರೆದ ಮನಸ್ಸಿನಿಂದ, ತೆರೆದ ಬಾಯಿಗಳಿಂದ ನಾವು ನಿನ್ನನ್ನು ಕೊಂಡಾಡುವುದಕ್ಕೆ ಸಹಾಯ ಮಾಡುತ್ತದೆ ಆ ದೇವರೇ. ಹಾಗೆ ಸ್ವಾಮಿ ಆ ಒಂದು ಬಳ್ಳಾರಿಯ ಸಭೆಯನ್ನ ನೀನು ಕಟ್ಟಪ್ಪ. ಬಳ್ಳಾರಿ ಸಭೆಯಲ್ಲಿರುವಂತಹ ಎಲ್ಲ ಆತ್ಮಗಳಿಗೆ ಒಳ್ಳೆ ಸಮಾಧಾನವಾಗುವ ಹಾಗೆ ಸಹಾಯ ಮಾಡು ಸ್ವಾಮಿ. ತಂದೆಯ ದೇವರೇ, ಮೈಸೂರು ಮತ್ತು ಬನ್ನಮಟ್ಟಿ ಸಭೆ ದುರಸ್ತಿಗೊಳ್ತಾ ಇದೆ ಸ್ವಾಮಿ. ದುರಸ್ತಿ ಕಾರ್ಯದಲ್ಲಿ ಸಹಾಯವಿರಲಿ, ನಿನ್ನ ಮಾರ್ಗದರ್ಶನವಿರಲಿ ಸ್ವಾಮಿ. ದುರಸ್ತಿ ಕಾರ್ಯವೆಲ್ಲವೂ ಚೆನ್ನಾಗಿ ನಡೆಯುವಂತೆ ಸಹಾಯ ಮಾಡು ಸ್ವಾಮಿ. ಹಾಗೆ ತಂದೆಯ ದೇವರೇ, ಹೃದಯ ಸಂಬಂಧಿ ಕಾಯಿಲೆಯಲ್ಲಿರುವಂತಹ ಜಯರಾಮನ್ನು, ಕೆ.ವಿ. ಮುತ್ತಯ್ಯ, ಸುಜಿತ್ ಕುಮಾರ್ ಸುನ, ಹಾಗೆ ಹಿರಿಯರಾದ ಪ್ರೇಮ್ ಪ್ರಸಾದ್ ರಾವ್ ಮತ್ತು ಕೆನೆತ್ ಜಾನ್, ಮಾಸ್ಟರ್ ಮಚ ಕಾರ್ತಿಕ್ ಕುಮಾರ್, ಚರ್ಚಿಲ್ ಮತ್ತು ಅವರು ನೇಪಾಳದವರು, ಇವರೆಲ್ಲರೂ ಸ್ವಾಮಿ ಹೃದಯ ಸಂಬಂಧಿತ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ ಸ್ವಾಮಿ. ಇವ್ರಿಗೋಸ್ಕರ ನಾವು ಬೇಡ್ತೇವೆ ಸ್ವಾಮಿ. ಇವರುಗಳನ್ನ ನೀನು ಮುಟ್ಟಪ್ಪ. ಇವರಿಗೆ ಬೇಕಾದಂತ ಆರೋಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ವೈದ್ಯರಲ್ಲಿ ಘನ ವೈದ್ಯನಾಗಿದ್ದಿ, ಆರೋಗ್ಯದಾಯಕನಾದ ದೇವರಾಗಿದ್ದಿ ಸ್ವಾಮಿ. ಈ ಆರೋಗ್ಯ ನಿಯಮಗಳನ್ನ ಯಾರು ಮೀರುತ್ತಾರೋ ಅವ್ರ ತಂದೆಯ ದೇವರಿನ ಆಜ್ಞೆಗಳನ್ನ ಮೀರಿದಂತಾಗುತ್ತದೆ. ಯಾಕಂದ್ರೆ ನಮ್ಮ ದೇಹವ ನಿನಗೆ ದೇಗುಲವಾಗಿದೆ ಸ್ವಾಮಿ. ನೀನು ನಿಲ್ಲಿಸುವ ಗರ್ಭಗುಡಿ ನಮ್ಮ ದೇಹವಾಗಿರುವುದರಿಂದ ಈ ದೇಹಗಳನ್ನ ನಾವು ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಈ ದೇಹವನ್ನ ನಾವು ದೇವಾಲಯವೆಂದು, ನೀನು ನೆಲೆಸಿರುವ ದೇವಾಲಯವೆಂದು ತಿಳಿದುಕೊಂಡು ಇದನ್ನು ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಬೇಕಾದಂತಹ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ದಯಪಾಲಿಸು ಸ್ವಾಮಿ. ಇದರೆಲ್ಲವೇ ಎಲ್ಲ ರೋಗಗಳನ್ನ ನಾವು ಹೋಗಲಾಡಿಸಿಕೊಳ್ಳಬೇಕು ಸ್ವಾಮಿ. ನಾವು ಶುದ್ಧತೆಯಿಂದ ತುಂಬಿರಬೇಕು. ಪರಿಶುದ್ಧತೆಯಿಂದ, ಆಹ್ಲಾದತೆಯಿಂದ, ಉಲ್ಲಾಸದಿಂದ ನಿನ್ನನ್ನು ನಾವು ಆರಾಧಿಸಬೇಕು. ಹಾಗೆ ಮಾಡು ಸ್ವಾಮಿ. ತಂದೆಯೇ, ಈ ಮುಂಜಾನೆ ನಮ್ಮ ಒಂದು ಈ ದೀನ ಸ್ವರವನ್ನ ಕೇಳಿ ನೀನು ಸದುತ್ತರವನ್ನು ದಯಪಾಲಿಸುವ ದೇವರಾಗಿರುವುದರಿಂದ ಇದೆಲ್ಲವನ್ನ ನೀನು ನಡೆಸಿಕೊಡುತ್ತಿ. ಇವುಗಳನ್ನ ನೀನು ತಂದೆಯ ದೇವರೇ ಬೇಕಾದಂತ ಸದುತ್ತರವನ್ನ, ಪರಿಹಾರವನ್ನ ಕೊಡುತ್ತಿ ಎಂಬ ನಿರೀಕ್ಷೆಯಿಂದ ಈ ಪ್ರಾರ್ಥನೆಗಳು ನಿನ್ನ ಮಗನು, ನಮ್ಮ ಪ್ರಿಯರಕ್ಷಕನೂ ಆದ ಯೇಸು ಕ್ರಿಸ್ತನ ತಾಳ್ಮೆಯಿಂದ, ವಿನಯದಿಂದ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ಆಮೆನ್. ಎಲ್ಲ ಪ್ರಾರ್ಥನೆಗಳಿಗೆ ಹಿರಿಯರಂತ ಚಿನ್ನಪ್ಪ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಮುಕ್ತಾಯಕ್ಕಾಗಿ ಹಿರಿಯರಂತ ಯಶವಂತ್ ಸರ್ ಅವರು ಇಬ್ಬರಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ರಾಣಿ ಅವರು ದುಬೈ ಸೇರಿದ್ದಾರೆ. ಅವರ ಇಂಟರ್ವ್ಯೂ ಇದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತು ಸಹೋದರ ಜಾನ್ ಡೇವಿಡ್ ಅವರ ಮಗನು ಇಂದಿನಿಂದ 4ನೇ ವರ್ಷದ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಈ ಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪಾಸ್ಟರ್ ಯಶವಂತ ಅಮ್ಗೋಳ್ ಅವ್ರನ್ನ ಕೇಳ್ಕೊಳ್ತೇನೆ. ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೀಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮನ್ನು ತಪ್ಪಿಸಿ ತಿರುಗಾ ಈ ಸುಂದರವಾದಂತಹ ಇನ್ನೊಂದು ದಿನವನ್ನ ನೋಡುವಂತ ಒಂದು ಭಾಗ್ಯವನ್ನ ಮತ್ತು ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆಂದೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ಕೂಡಿ ಬಂದಿರತಕ್ಕಂತ ನಮ್ಮೆಲ್ಲರ ಜೊತೆಯಲ್ಲಿ ಇದ್ದೆ ಅಂತ ಹೇಳಿ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇವತ್ತಿನ ಸಂದೇಶವನ್ನು ಕೊಟ್ಟಂತ ಜಾನ್ ಡೇಡ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ ಸ್ವಾಮಿ. ಉತ್ತಮವಾದ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಆ ಸಂದೇಶವನ್ನ ಬರೀ ಕೇಳಿಸಿಕೊಳ್ಳುವುದಷ್ಟೇ ಅಲ್ಲದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ವಿಶೇಷವಾಗಿ ಜಾನ್ ಡೇಡ್ ಅವರನ್ನು ಆಶೀರ್ವದಿಸು ಸ್ವಾಮಿ. ಅವರಿಗೆ ಒಳ್ಳೆಯ ಆರೋಗ್ಯ ಬಲವನ್ನು ಕೊಡು, ಒಳ್ಳೆಯ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ಅವರನ್ನು ನಡೆಸು ಸ್ವಾಮಿ. ಅವರ ಕುಟುಂಬದಲ್ಲಿ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅವರ ಮಗನಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ ಕರ್ತನೆ. ಮಗನ ವಿದ್ಯಾಭ್ಯಾಸದಲ್ಲಿ ನೀನಿದ್ದು ಸ್ವಾಮಿ, ಆತನಿಗೆ ಬೇಕಾದಂತಹ ಆಶೀರ್ವಾದಗಳನ್ನ
ಒಳ್ಳೆ ಜ್ಞಾಪಕ ಶಕ್ತಿಗಳನ್ನು ಕೊಟ್ಟು ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಮಾಡುವಂತ ಒಂದು ಭಾಗ್ಯವನ್ನ ಆ ಮಗನಿಗೆ ನೀನು ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಕರ್ತನೆ ವಿಶೇಷವಾಗಿ ರಾಣಿಯವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅವರು ಸುರಕ್ಷಿತವಾಗಿ ಹೋಗಿ ಸೇರಬೇಕಾದಂತಹ ಸ್ಥಳವನ್ನು ಸೇರಿದ್ದಾರೆ. ಕರ್ತನೆ, ಆ ಮಗಳನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ಅಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರಲ್ಲಿ ಒಳ್ಳೆ ಒಂದು ಉತ್ತರವನ್ನು ಪಡೆದುಕೊಳ್ಳುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಂದೊಂದು ಕುಟುಂಬಗಳನ್ನ ನೀನು ಬಲ್ಲವನಾಗಿದ್ದೆ. ಬೋಧಕರಾದಂತಹ ಜಾನ್ಸನ್ ಯೇಸುದಾಸ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು ಕೂಡ ವಿಶೇಷವಾಗಿ ನೀನು ಮುಟ್ಟಿ ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅನಿಲ್ ಬೆನಕನಹಳ್ಳಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆ ಮಗನನ್ನು ಕೂಡ ಆಶೀರ್ವದಿಸಿ ಅವರು ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಾಗ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಆ ಮಗನನ್ನ ನಡೆಸಿ. ಇನ್ನು ವಿಶೇಷವಾಗಿ ಹಿರಿಕರಾದಂತಹ ಪ್ರೇಮ್ನಾಥ್ ಕೋಲ್ಕರ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು ಕೂಡ ನೀನು ಅದ್ಭುತವಾಗಿ ನಡೆಸ್ತಾ ಇದ್ದೀವಿ ಕರ್ತನೆ. ಅವರನ್ನು ಇನ್ನೂ ವಿಶೇಷವಾಗಿ ಆಶೀರ್ವದಿಸಿ ಅವರು ನಿನ್ನ ಭಯಭಕ್ತಿಯಲ್ಲಿ ನಡೆಯುವಾಗ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸು. ಇನ್ನು ಚೆನ್ನಪ್ಪ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು ಕೂಡ ನೀನು ಆಶೀರ್ವದಿಸಿ ಸ್ವಾಮಿ. ಅವರು ಮಾಡುವಂತಹ ಕೆಲಸಗಳಲ್ಲಿ ಅವರು ಹೋಗೋಣ ಬರನಲ್ಲಿ ಕೂಡ ನೀನಿದ್ದು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಮಿಸಸ್ ಹೇಮಲತಾ ಭಕ್ತರಾಜ್ ಅವರ ಕುಟುಂಬಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆ ಕುಟುಂಬವನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಅವರನ್ನು ನಡೆಸ್ತಾ ಇದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇನ್ನು ಅವ್ರಿಗೆ ಬೇಕಾದಂತ ಒಳ್ಳೆ ಆರೋಗ್ಯ ಬಲವನ್ನ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಅವರ ಮೇಲೆ ಸುರಿಸಿ ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕರ್ತನೆ, ವಿಶೇಷವಾಗಿ ಮಗಳಾದಂತಹ ಸವಿತಾಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆ ಮಗಳನ್ನು ಕೂಡ ನೀನು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ಆಕೆ ಪ್ರತಿನಿತ್ಯವೂ ನಿನ್ನ ಸೇವೆಯಲ್ಲಿ ಭಾಗವಹಿಸಿ ನಿನ್ನ ವಿಷಯದಲ್ಲಿ ಆಕೆ ಮಾತನಾಡುವಂತಹ ಸಮಯದಲ್ಲಿ ಕೂಡ ನಿನ್ನ ದೇವದೂತರ ಮುಖಾಂತರ ನಿನ್ನ ಪವಿತ್ರಾತ್ಮನ ಮುಖಾಂತರ ಆ ಮಗಳನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕರ್ತನೆ, ಲೋಕೇಶ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸಿ ಅವರು ಕೂಡ ಪ್ರತಿನಿತ್ಯವೂ ಇದರಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನು ಕೇಳುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇನ್ನು ಮಂಜುನಾಥ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಕರ್ತನೆ, ಅವರ ಕುಟುಂಬವನ್ನು ಆಶೀರ್ವದಿಸು. ಅವರು ಕೂಡ ಪ್ರತಿ ದಿನದಲ್ಲಿ ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನು ಕೇಳುವಾಗ ನೀನು ಅವರಿಗೆ ಬೇಕಾದಂತ ನಿನ್ನ ಪವಿತ್ರಾತ್ಮನ ಬಲವನ್ನ ವರವನ್ನ ಅವರಿಗೆ ದಯಪಾಲಿಸಿಕೊಟ್ಟು ಅವರು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಮಿಸಸ್ ರಾಜೇಶ್ವರಿ ಅವರ ಕುಟುಂಬಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ನೀನು ಆಶೀರ್ವದಿಸಿ ಸ್ವಾಮಿ. ಅವರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ ನೀನು ವಿಶೇಷವಾಗಿ ಮುಟ್ಟಿ ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ರವಿ ಏಟಿ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆ ಮಗನನ್ನು ಆಶೀರ್ವದಿಸಿ ಸ್ವಾಮಿ. ಅವರ ಕುಟುಂಬದ ಜೊತೆಯಲ್ಲಿ ನೀನಿದ್ದು ಅವರನ್ನ ನಡೆಸಿ ಅವರು ಮಾಡುವಂತಹ ಸೇವೆಯಲ್ಲಿ ಕೂಡ ನೀನಿದ್ದು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಬೋಧಕರಾಗಿರ್ತಕ್ಕಂಥ ಸಾಲಮನ್ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಕರ್ತನೆ, ಅವರು ಕೂಡ ಪ್ರತಿನಿತ್ಯವೂ ಇದರಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನು ಕೇಳುವಂತಹ ಭಾಗ್ಯವನ್ನ, ನಿನ್ನ ವಾಕ್ಯಗಳನ್ನ ಸಭಾಶಾಲೆಯಲ್ಲಿ ಸಾರುವಂತ ಒಂದು ಭಾಗ್ಯವನ್ನು ಅವರಿಗೆ ದಯಪಾಲಿಸಿ ಕೊಟ್ಟಿದ್ದಿ ಕರ್ತನೆ. ಆ ಕುಟುಂಬವನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ನೀನೇ ಅವರನ್ನು ನಡೆಸುತ್ತಾ ಬರಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವರಲಕ್ಷ್ಮಿ ಈ ಮಗಳನ್ನು ಕೂಡ ನೀನು ವಿಶೇಷವಾಗಿ ಆಶೀರ್ವದಿಸು ಸ್ವಾಮಿ. ಅವರ ಕುಟುಂಬದ ಜೊತೆಯಲ್ಲಿ ನೀನು ಅವರನ್ನು ನಡೆಸು. ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲಾ ಕುಂದು ಕೊರತೆಗಳನ್ನು ಹೋಗಲಾಡಿಸಿ ಆ ಮಗಳು ಪ್ರತಿ ದಿನ ನಿನ್ನ ರಾಗಗಳನ್ನು ಹಾಡುವಾಗ ಬೇಕಾದಂತ ನಿನ್ನ ಪವಿತ್ರಾತ್ಮನ ಬಲವನ್ನ ಆಕೆ ಮೇಲೆ ಸುರಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಬೋಧಕರಾದಂತಹ ಎಂ ರಾಜು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಕರ್ತನೆ, ಅವರನ್ನು ಕೂಡ ನೀನು ಅದ್ಭುತವಾಗಿ ನಡೆಸ್ತಾ ಇದ್ದಿ. ಈ ಕಾರ್ಯಕ್ರಮಗಳನ್ನು ಕೂಡ ವಿಶೇಷವಾಗಿ ನಡೆಸ್ತಾ ಇದ್ದಿ ಸ್ವಾಮಿ. ಅದಕ್ಕೋಸ್ಕರ ನಿನಗೆ ಸ್ತೋತ್ರ ಹೇಳುವರಾಗಿದ್ದೇವೆ. ಆ ಕುಟುಂಬವನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ಇನ್ನೂ ಹೆಚ್ಚಾದಂತ ವಾಕ್ಯಗಳನ್ನ ಎಲ್ಲ ಜನಗಳಿಗೆ ತಿಳಿಸಿ ಅವರೆಲ್ಲರೂ ನಿನ್ನ ಕಡೆಗೆ ಬರುವಂತ ಒಂದು ಭಾಗ್ಯವನ್ನ ಅವರ ಮುಖಾಂತರ ನಡೆಸಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ನಮ್ಮ ಕುಟುಂಬವನ್ನು ಕೂಡ ನೀನು ಬಲವನಾಗಿದ್ದಿ ಸ್ವಾಮಿ. ನಮ್ಮ ಬಲಹೀನತೆಯನ್ನು ಕೂಡ ನೀನು ತಿಳಿದವನಾಗಿದ್ದಿ. ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮ ಕುಟುಂಬವನ್ನು ನಡೆಸಿ ನಮಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರ ದಿನದಲ್ಲಿ ನಾವು ಮಾಡುವಂತಹ ಕೆಲಸಗಳಲ್ಲಿ
ನಮ್ಮ ಪ್ರಯಾಣಗಳಲ್ಲಿ ನೀನಿದ್ದು ಸ್ವಾಮಿ. ಯಾವ ಅಪಾಯಗಳು, ಅಪಘಾತಗಳು, ಯಾವ ತರವಾದಂತಹ ನೋವುಗಳು, ಕಾಯಿಲೆಗಳು ನಮ್ಮ ಹತ್ತಿರಕ್ಕೆ ಬಾರದಂತೆ ನಿನ್ನ ಪವಿತ್ರಾತ್ಮ ಮುಖಾಂತರ ನಮ್ಮೆಲ್ಲರನ್ನ ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲ ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಪ್ರತಿಯೊಂದು ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಗಡ ಹಾಗೂ ಪ್ರಾರ್ಥನೆ ಮಾಡಿರುವಂತ ಎಲ್ಲಾ ಪ್ರಾರ್ಥನೆಯ ವಿಜ್ಞಾಪನೆಗಳ ಸಂಗಡ ಹಾಗೂ ಸ್ವಾಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯವನ್ನ ತಿಳಿಸಿದಂತ ಸಹೋದರ ಜಾನ್ ಡೇವಿಡ್ ಅವರ ಸಂಗಡ, ಪ್ರಾರ್ಥನೆ ಮಾಡಿದಂತ ಬೋಧಕರ ಸಂಗಡ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿಯ ಸಂಗಡ, ಕೂಡಿ ಬಂದಿರುವಂತ ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಉತ್ತಮವಾದಂತಹ ಸಂದೇಶಕ್ಕಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗೆ ಆರಂಭದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಪಾಸ್ಟರ್ ಸಾಲಮನ್ ರವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಪ್ರಾರ್ಥನೆಯನ್ನ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕರವ್ರಿಗೂ ಮತ್ತು ಬೋಧಕರಂತ ಅಂಬಲ್ ಸರ್ ಅವರಿಗೂ ನಮ್ಮೆಲ್ಲರಿಗೂ ಪೂರಕವಾದಂತ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಾ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮೆಲ್ಲರನ್ನ ಕರ್ತನ ಕೈಗೆ ಒಪ್ಪಿಸಿಕೊಡುವಂತನಾಗಿದ್ದೇನೆ. ಈ ದಿನವನ್ನು ಆಶೀರ್ವಾದ ಮಾಡಲಿ, ಆರೋಗ್ಯದಿಂದ ತುಂಬಿಸಲಿ, ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು, ಶುಭವನ್ನು ದಯಪಾಲಿಸಿ ಮತ್ತೆ ಸಾಯಂಕಾಲ ಆತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬರುವಾಗೆ ಕರ್ತನು ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳೊಂದಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಧನ್ಯವಾದ. ವಾಕ್ಯ ತಿಳಿಸ್ಕೊಟ್ಟ ಧನ್ಯವಾದ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್.